ಓಕೆ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೂರತ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿರ್ತಿದ್ದೀವಿ ಗದಗಿನ ಮುದ್ರಣ ಕಾಶಿಯಲ್ಲಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಹೊಸ ಫ್ಯಾಮಿಲಿ, ಹೊಸ ಮಾತುಕತೆ, ಹೊಸ ಆಟ, ಹೊಸ ಊಟ. ಸೊ ಇವತ್ತಿನ ಫ್ಯಾಮಿಲಿನ ಪರ್ಚೇಸ್ತೀನಿ, ಬನ್ನಿ. ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್. ವೆಲ್ಕಮ್ ಸರ್. ಐ ಲವ್ ಯು ಅಂದ್ರೆ ವೆಲ್ಕಮ್ ಅಂತ ಸರ್. ವೆಲ್ಕಮ್ ಸರ್. ವೆಲ್ಕಮ್ ಇನ್ನೊಂದು ಚೂರು ಹಾಕೊಳ್ಳೋಣ. ಇನ್ನೊಂದು ಚೂರು ಹಾಕೋಣ. ಇನ್ನೊಂದು ಚೂರು ಹಾಕೋ. ನೀವೆಲ್ಲರೂ ಹಾಕೊಳ್ಳಿ. ಹೋಗುವ. ಸರ್ ನಮ್ಮ ಮನೆಗೆ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ? ಎಷ್ಟು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ? ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಎಣ್ಕಾಕಬಾಡಿ ಅಂತ ಸರ್. ಏನು ಮಾಡ್ಕೊಂಡಿದ್ದೀರಾ? ನಾನು ಗೃಹಿಣಿ ಸರ್. ಗೃಹಿಣಿ. ನಿಮ್ಮ ಯಜಮಾನ್ ಹೆಸರು? ನಮ್ಮ ಯಜಮಾನ ಹೆಸರು ನಾರಾಯಣ ಸಾ ಅಂತ. ಅವ್ರು ಏನು ಮಾಡ್ಕೊಂಡಿದ್ದಾರೆ? 2 ವೀಲರ್ ಗ್ಯಾರೇಜ್ ಐತ್ರಿ ಸರ್ ನಮ್ದು. ಹೌದಾ? ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ನಮ್ದು ಮದುವೆಯಾಗಿ 20 ವರ್ಷ ಆಯ್ತು ಸರ್. 20 ವರ್ಷ ಆಯ್ತು. 20 ವರ್ಷ ಆಯ್ತು. ಸೊ ಯಾವ್ದು ನಿಮ್ಮ ಊರು ಯಾವುದು? ಇದು ಪ್ರಾಪರ್ ಗದಗ ಸರ್. ಗದಗೇನಾ? ಗದಗ. ಸೊ 20 ವರ್ಷ ಆಯ್ತು ಮದುವೆಯಾಗಿ? ಹಾಂ ಸರ್, 20 ವರ್ಷ ಆಯ್ತು. ಸೊ ಹೇಗಿದೆ 20 ವರ್ಷದ ಜರ್ನಿ ಮದುವೆ ಆದಮೇಲೆ? ಹ್ಯಾಪಿ ಸರ್. ಹ್ಯಾಪಿಯಾ? ಎಷ್ಟು ಹ್ಯಾಪಿ? ತುಂಬಾನೇ ಆಯ್ತು ಸರ್, ತುಂಬಾನೇ ಹ್ಯಾಪಿ ಇದೆ. ಯಜಮಾನ್ ತುಂಬ ಇಷ್ಟ ನಿಮಗೆ? ಹಾಂ ಸರ್. ಯಾಕೆ? ಸರ್ ಅವ್ರು ಎಲ್ಲದಕ್ಕೂ ನಂಗೆ ಸಪೋರ್ಟ್ ಮಾಡ್ತಾರೆ. ಹಾಂ. ನಾ ಏನು ಯಾವುದೇ ಸಾಮಾಜಿಕ ಸೇವೆ ಮಾಡ್ತೀನಿ ಅಂದರೆ ಅದಕ್ಕೆ ಓಕೆ ಅಂತಾರೆ. ಏನು ಮಾಡ್ತೀನಿ ಅಂದರೂ ಸರಿ ಹೋಗು ಮಾಡು ಅಂತಾರೆ ಸರ್. ಹಾಗಾಗಿ ಅವ್ರು ತುಂಬ ಇಷ್ಟ ಆಗ್ತಾರೆ ಸರ್. ಯಾವ ಏಜಲ್ಲಿದ್ದಾಗ ಮದುವೆ ಆದ್ರಿ? ಹಾಂ ಸರ್. ಯಾವ ಏಜಲ್ಲಿದ್ದಾಗ ಮದುವೆ ಆದ್ರಿ? ಸರ್ ನಂಗೆ 17 ಇತ್ತು ಸರ್. 17? ಇವಾಗ 36. 36. ಓಕೆ. ಸೊ ಹನಿಮೂನಿಗೆಲ್ಲ ಹೋಗಿದ್ದೀರಾ ಮದುವೆ ದಿವಸದಲ್ಲಿ? ಹನಿಮೂನ್ ಅಂತ ಏನು ಹೋಗಿಲ್ಲ ಸರ್. ಮತ್ತೆ ಎಲ್ಲೂ ಹೋಗಿಲ್ವಾ? ಮಹಾರಾಷ್ಟ್ರಕ್ಕೆ ಹೋಗಿದ್ದೆ ಸರ್, ನಮ್ಮ ಸಣ್ಣತ್ತಿಯವ್ರ ಮನೆ. ಹಾಂ 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 ಹಾಂ. ಸೊ ಮಹಾರಾಷ್ಟ್ರಕ್ಕೆ ಹೋಗಿದ್ದೀರಿ? ಓಕೆ ಓಕೆ. ಮಹಾರಾಷ್ಟ್ರ ಚೆನ್ನಾಗಿದೆ, ಇಲ್ಲಿ ನಮ್ಮದು ಗದಗ ಚೆನ್ನಾಗಿದೆ ಸರ್. ನಮ್ಮ ಕರ್ನಾಟಕ ಚೆನ್ನಾಗಿದೆ ಸರ್. ಅಲ್ವಾ? ಇಲ್ಲೇ ಹುಟ್ಟಿಲ್ಲೇ ಬೆಳೆದೀವಿ. ನಮ್ಮ ಕರ್ನಾಟಕನೇ ಬೆಸ್ಟ್ ಸರ್. ಸೂಪರ್. ಅಪ್ಪಾಜಿ, ನಿಮ್ಮ ಹೆಸರು? ಹನುಮಂತ ಸಾ. ಬಾಕ್ಳೆ. ಬಾಕ್ಲೆ. ಬಾಕ್ಲೆ ಅಂದರೆ? ಬಾಕ್ಳೆ ಅಂದರೆ ಸರ್ ಓಕೆ ಓಕೆ ಓಕೆ. ನಮ್ಮ ತಂದೆಯವ್ರು ಸರ್ ಅವರು. ಹಾಂ. ನೀವೇನು ಮಾಡ್ಕೊಂಡಿದ್ದೀರಾ ಸರ್? ನಮ್ಮದು ಹೋಟೆಲ್ ಅದ ಸರ್. ಎಲ್ಲಿದೆ? ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ. ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ ಇದೆ. ಯಾವ್ದು ಹೋಟೆಲ್? ಇಡ್ಲಿ ವಡಾ. ಹಾಂ. ಇಡ್ಲಿ ವಡಾ. ಓಕೆ. ನಿಮ್ಗೆ ಎಷ್ಟು ವರ್ಷ ಮದುವೆಗೆ? ನಮ್ಮದು 38 ವಯಸ್ಸು ಆಯ್ತು. 38 ವರ್ಷ ಆಯ್ತು. ಅವ್ರ ಮೇಡಮ್ ನಿಮ್ಮ ವೈಫಾ? ನಿಮ್ದು ಲವ್ ಮ್ಯಾರೇಜ್ ಅಂತೆ? ಅರೇಂಜ್ ಮ್ಯಾರೇಜಾ? ಮೇಡಮ್ ಪಾಪ ಇದ್ದಾರಾ, ಜೋರಿದ್ದಾರಾ ಮನೆಯಲ್ಲಿ? ನಾವು ಜೋರಿದ್ದಾರ? ಬೈತಾರೆ ನಿಮಗೆ? ಬೈತಾರೆ ಯಾಕೆ ಅವರು? ನೀವು ಬೈತೀರ ಅವ್ರಿಗೆ? ನಾವು ಬೈದಿಲ್ಲ. ನೀವು ಬೈ ಬಂದಿರ್ತೀವಿ ಯಾವಾಗ ಅಪರೂಪಕ್ಕೆ. ಸೂಪರ್. ನಿಮ್ಮ ಹೆಸರು? ಲಕ್ಷ್ಮೀ ರೀ. ಲಕ್ಷ್ಮಿ. ಲಕ್ಷ್ಮೀ ಹನುಮಂತ ಬಾಕಳೆ. ಲಕ್ಷ್ಮಿ ಹನುಮಂತ ಬಾಕ್ಲೆ. ಹನುಮಂತ ಸಾ ಬಾಕ್ಲೆ. ನಮ್ದ್ರೊಳಗೆ ಎಲ್ಲದಕ್ಕೂ ಸಾ ಹಚ್ತಾರೆ ಸರ್. ಸಾ ಪಟ್ಟೆಗ ಸಾ. ಹೆಣ್ಮಕ್ಳಿದ್ರೆ ಬಾಯಿ ಹಚ್ತಾರೆ, ಗಂಡು ಮಕ್ಕಳಿಗೆ ಸಾ ಅಂತ ಹಚ್ತಾರೆ. ಸಾ ಏನು ಹೇಳಿದ್ರು? ಸಾ. ಚಿಕನ್ ಸಾ. ಮದುವೆ ಆದ್ಮೇಲೆ ಸಾ ಅಂತ ಬರ್ತದೆ ಸರ್. ಮದುವೆ ಮೇಲೆ ಸಾ. ಮದುವೆಗಿನ ಮುಂಚೆ ಹನುಮಂತ್ ಸಾರ್, ಸಾರ್, ನಾರಾಯಣ್ ಸಾರ್, ಉಮೇಶ್ ಸರ್, ಸೂರಜ್ ಸರ್, ಎಲ್ಲದಕ್ಕೂ ಸಾ. ಪ್ರಜ್ವಲ್ ಸರ್. ಇವಾಗಿಲ್ಲ ಸರ್, ಮದುವೆ ಆದ್ಮೇಲೆ ಈಗ ನಿಲ್ಸಿ ಪ್ರಜ್ವಲ್ ಸಿ. ಅವನಿಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಗೊತ್ತಿಲ್ಲ ನಿಮಗೆ? ಗರ್ಲ್ ಫ್ರೆಂಡ್ಸ್ ಇಲ್ವಾ? ಇಲ್ಲ ಸರ್. ನಾಚಿಕೆ ಮಕ್ಕಳ್ಳ. ಶೈ, ಅವನಿಗೆ ಬ್ಲಶ್ ಆಗ್ತಿದ್ದಾನೆ. ಯಾರು ಇದ್ದಾರೆ? ಇಲ್ವಾ? ಏನು ಮಾಡ್ತಿದ್ದೀರಾ ತಾವು? ಫಸ್ಟ್ ಇಯರ್ PUC ಸರ್, ಕಾಲೇಜ್. ಫಸ್ಟ್ ಇಯರ್ PUC ಕಾಲೇಜಾ? ಅಲ್ಲಿ ಅವರು ಸೇವಂತಿ ಅಂತ ಯಾರು ಫ್ರೆಂಡ್ ಇದ್ದಾರಂತೆ? ಇಲ್ವಾ? ನಿಜವಾಗ್ಲಿಲ್ವಾ? ಮತ್ತೆ ಇಲ್ಲಿ ಕಾಲೇಜ್ ಮುಂದೆ ಪಾನಿಪುರಿ ತಿನ್ನೋದು ನೋಡ್ತೇನೆ ನಾನಿಬ್ರು ಜೊತೆಗೆ. ಅಂಗಡಿನೇ ಇಲ್ಲ ಸರ್. ಓಹೋ, ಸಮೋಸ ತಿಂತಿದ್ದಾರೆ. ಸಮೋಸಾನೂ ಇಲ್ಲ ಸರ್. ಬಜ್ಜಿ ಏನಿಲ್ಲ ಸರ್, ಅಂಗಡಿ ಏನಿಲ್ವಾ? ಇಲ್ಲ ಸರ್. ಯಾವ ಕಾಲೇಜು? ASS ಕಾಲೇಜ್ ಸರ್. ಅಲ್ಲಿ ಮುಂದ್ಗಡೆ ನಂಗೆ ಬಿಸ್ನೆಸ್ ಆಗ್ಬೇಕು ಪಾನಿಪುರಿ. ಐಸ್ ಕ್ರೀಮ್ ತಿಂತಿದ್ದೀರ ಅನ್ಸುತ್ತೆ? ಹಾಂ, ತಿಂತೀವಿ ಸರ್. ಹಾಂ, ಐಸ್ ಕ್ರೀಮ್ ತಿಂತಿದ್ರು. ಮತ್ತೆ ಹುಡುಗಿ ಲಾಲಿಪಾಪ್ ತಿನ್ನಿಸಿದ, ಬೆನ್ನು ಅಂತ. ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ತಿಂತಿದ್ದೀವಿ ಸರ್. ಹೌದಾ? ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ? ಏನೇ ಸರ್ ಫ್ರೆಂಡ್ಸ್ ಇದು? ಫ್ರೆಂಡ್ಸ್ ರೋಹಿತ್ ಸರ್, ಕಾರ್ತಿಕ್, ಶ್ರೀಧರ್ ಅದಾರ ಸರ್. ಹುಡುಗಿರಲ್ಲಿ? ಹುಡುಗಿರ್ಲಿ ಸರ್. ಕಾಲೇಜಲ್ಲಿ ಹುಡುಗಿರಲ್ವಾ? ಅದಾರ ಸರ್. ಫ್ರೆಂಡ್ ಇಲ್ಲ ಸರ್. ಫ್ರೆಂಡ್ ಇಲ್ವಾ? ನಿಜ ಇಲ್ಲ? ಇಲ್ಲ ಸರ್.
ವಾಟ್ಸಪ್ ಕೊಡ್ಬೇಕು ಒಂಚೂರು ವಾಟ್ಸಪ್ ಇಲ್ಲ ನಿಜ ಸತ್ಯದಲ್ಲ. ಈ ಅಣ್ಣ ಯಾಕೋ ಈ ಅಣ್ಣ ಎಲ್ಲಿ ನನ್ ಬಿಡಕ್ ಬರುತ್ತೆ ಸುಮ್ಮನೆ ದೊಡ್ಡ ಮಗ ರೀ ಅವ. ದೊಡ್ಡ ಮಗ ದೊಡ್ಡ ಮಗ ಏನಿನ ಹೆಸರು? ಕಿಶನ್ ಕಬಾಡಿ ಸರ್. ಕಿಶನ್ ಕಬಡ್ಡಿ. ಏನು ಓದ್ತಿರೋದು? ಸೆಕೆಂಡ್ ಪಿ ಮುಗಿದೆ ಸರ್. ಈಗ ಮೊಬೈಲ್ ಶಾಪ್ನಲ್ಲಿ ಕಲಿಯಕ್ಕೆ ಹೊಂಟಿ ಸರ್. ಹೌದಾ? ಓಕೆ ಯಾವಾಗ ಮದುವೆ? ಮದುವೆ ಇನ್ನು ಮುಂದೆ ಸರ್. ಎಷ್ಟು ವರ್ಷ ಆದ್ಮೇಲೆ? ನೋಡೋಣ ಸರ್. ನೋಡೋಣ. ಇನ್ನೂ ನೋಡೋಣ. ಮದುವೆ ಆಗ್ಬೇಕು ಅಂತ ಆಸೆ ಇದೆಯಾ? ಇದೆ ಸರ್, ಬಟ್ ಈಗ ಇಲ್ಲ. ನೋಡಿ ಎಲ್ಲ ಇದೆ ಅಣ್ಣನಿಗೆ ಆಸೆ. ಹುಡುಗಿ ಹೆಂಗಿರ್ಬೇಕು ಮದುವೆ? ಹುಡುಗಿ ಮನೆಯಲ್ಲಿ ಎಲ್ಲ ತಿಳ್ಕೊಂಡು ಹೋಗಿರ್ಬೇಕು ಎಲ್ಲ. ಅದು ಅವನಿಗೆ ಕೆಲಸ ಮಾಡೋರ ಕೆಲಸ ಮಾಡೋರು ಏನ್ರಿ ಹಂಗೆ ಹೇಳ್ತವ್ರೆ? ಅಲ್ಲ, ಮನೆ ಕೆಲಸ ಮಾಡೋರು ಬೇಕಂತೆ. ಮನೆಯೆಲ್ಲ ಎಲ್ಲ ತಿಳ್ಕೊಂಡು ಹಂಗಿದ್ರೆ ಒಂದು ಅಪ್ಪ ಒಂದು ಕೆಲಸ ಜನ ಇಟ್ಕೋ ನಿನ್ ಪಾಪ ಹುಡುಗಿಂದೊಂದು ಕೆಲಸ ಮಾಡ್ಲಿಕ್ಕೆ ಅಂತ ಹೇಳ್ತವ್ರೆ. ಹಾಗಿಲ್ಲ ಸರ್. ಆದ್ರೆ ನಮ್ಮ ತಮ್ಮನಿಗೆ ಜಾಸ್ತಿ ಪೌಡರ್ ಹಚ್ಕೊ ಹೊಡಿಬೇಕು ಸರ್. ಹೌದಾ? ಮೇಕಪ್ ಗೀಕಪ್ ಎಲ್ಲ ಬೇಡ ಸರ್, ನಾರ್ಮಲ್ ಆಗಿರ್ಬೇಕು ನಮಗೆ. ನಾರ್ಮಲ್ ಆಗಿ ಹಾಂ, ನ್ಯಾಚುರಲ್ ಬೆಳಿಬೇಕಾ? ನ್ಯಾಚುರಲ್ ಕಲರ್ ಚೆನ್ನಾಗಿರ್ಬೇಕು ನೋಡ್ಲಿಕ್ಕೆ. ಚೆನ್ನಾಗಿರ್ಬೇಕು. ಕಳ್ಳ ನೋಡಿ ಹಾ ಕಳ್ಳ ಕೃಷ್ಣ ಅಂತ ನೀನು ನೋಡು. ಹಾಗೆ ಹೇಳ್ತಾರೆ ಸರ್ ಎಲ್ಲರೂ. ಅಂದ್ರೆ ನೀನು ಆಗಿದ್ದಿಂದ ಹಾಗಿಲ್ಲ ಸರ್, ಕಿಶನ್ ಅಂತ ಇಲ್ಲ, ಕೃಷ್ಣ ಅಂತೇ ಬರುತ್ತೆ ಓ ಸರ್. ಹಂಗೆ. ಸರಿ ಕೊಡು ಕೃಷ್ಣ. ನಿಮ್ಮ ಹೆಸರು? ರಾಜು ಅಂತ ಹೇಳಿ ಸರ್. ರಾಜು ಅಂತ ಹೇಳಿ. ಹಾಂ ಸರ್. ಏನು ಮಾಡ್ಕೊಂಡಿದ್ದೀರಾ? ನಂದು ಶಾಪ್ ಇದೆ ಸರ್. ಹಾಂ. ಪಾಸ್ಪೋರ್ಟ್ ಇದೆ. ಕಬಾಬ್ ಮಾಡ್ತೇನೆ, ಎಗ್ ರೈಸ್ ಮಾಡ್ತೇನೆ. ಓ ಇಷ್ಟೆಲ್ಲ ಇದೆಯಾ? ಪ್ಲೇಟು, ಬಾಲ್ಡ್ ಎಗ್ಗು. ಓಹೋ ಶಾಪ್ ಇದೆ ಸರ್. ಓ ಸಂಜೆ ಬರ್ತೀವಣ್ಣ ಎಲ್ಲ ಹೇಳಿ. ಬನ್ನಿ ಸರ್, ಹಳೆ ಡಿ ಸಿ ಆಫೀಸ್ ಸರ್. ಅಲ್ಲೇನಾ? ಸಂಜೆ ಇರ್ತೀರಾ? ಹಾಂ ಇರ್ತೀನಿ ಸರ್, ನೈಟ್ ತನಕ ಇರ್ತೀನಿ ಸರ್. ಒಂದು 2 ಕೆಜಿ ಜಾಸ್ತಿ ತಾನೆ ಕಬಾಬ್. ಸಂಜೆ ಬರ್ತೀವಿ ಆ ಕಡೆ. ಹಾಂ ಬನ್ನಿ ಸರ್. ಏನು ಹೆಸರು ಅಂಗಡಿದು? ಅಂಬಿಕಾ ಪಾಸ್ಪೋರ್ಟ್. ಹಾಂ ಸರ್. ಅಂಬಿಕಾ ಪಾಸ್ಪೋರ್ಟ್ ಸಂಜೆ ಫಿಕ್ಸು. ಬನ್ನಿ ಸರ್. ಎಷ್ಟು ಜನ ಮದುವೆಗೆ ನಿಮಗೆ? ನಾನು 3 ತಿಂಗಳಾಯ್ತು ಸರ್ ಈಗ. ಓ 3 ತಿಂಗಳಾಯ್ತಾ? ಅದನ್ನ ಸಾಫ್ಟಾಗಿ ಹೇಳ್ತೀರಾ ನೀವು? 3 ತಿಂಗಳಾಯ್ತು ಸರ್ ಮದುವೆ ಆಗಿ ಅಂತ. 3 ತಿಂಗಳಾಯ್ತು ಸರ್ ಈಗ. 3 ತಿಂಗಳಾಯ್ತಾ? ಎಲ್ಲಿ ಸಿಕ್ಕಿದ್ರಿ ಅಕ್ಕ? ಇನ್ಸ್ಟಾಗ್ರಾಮಲ್ಲಿ ನಮ್ಮದು. ಇನ್ಸ್ಟಾಗ್ರಾಮ್ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ನಮ್ಮದು. ನಾನೊಂದು ಫಸ್ಟ್ ಡೌನ್ಲೋಡ್ ಮಾಡ್ತೀನಿ. ಸಿಗ್ತಾರ ನಂಗೆ ಇನ್ಸ್ಟಾಗ್ರಾಮಲ್ಲಿ? ಏನು ಮಾಡ್ಬೇಕು ಸಿಗ್ಬೇಕು ಅಂದ್ರೆ? ಇಲ್ಲ ಸರ್, ಅದು ಹೇಗಾಗಿದೆ ಅಂದರೆ ನೋಡಕ್ಕೆ ಹೋಗಿದ್ದೆ ಸರ್ ನಾನು. ನೋಡಿ ಬಂದ ಮೇಲೆ ನಾನಾಗಿ ಮೆಸೇಜ್ ಮಾಡಿದ್ದೆ ಸರ್ ಇನ್ಸ್ಟಾಗ್ರಾಮಲ್ಲಿ. ಏನು ಅಂತ ಮಾಡಿದ್ರಿ? ಅದೇ ಹಾಯ್ ಅಂತ ಮಾಡಿದೆ, ಅಲ್ಲಿಂದ ಹಲೋ ಅಂತ ಬಂತು, ಅಲ್ಲಿಂದ ಸ್ಟಾರ್ಟಿಂಗ್ ಚಾಲು ಆಯಿತು, ಇಲ್ಲಿ ತನಕ ಬಂದಿದೆ. ಹಾಯ್ ಹಲೋ ಆಮೇಲೆ ಸ್ಟಾರ್ಟ್ ಆಯಿತು ಸರ್. ಆಮೇಲೆ ಮೀಟ್ ಆಯಿತು. ಮೀಟ್ ಆಯ್ತು ಸರ್. ಮೀಟ್ ಎಲ್ಲಾದ್ರಿ ಫಸ್ಟ್? ಮೀಟ್ ಇಲ್ಲ ಸರ್, ಅದು ಅವ್ರ ಮನೆಯವರು ನಮ್ಮ ಮನೆಗೆ ಬಂದರು. ನಾವು ಮೀಟ್ ಆಗಲಿಲ್ಲ ಸರ್, ಮೊಬೈಲ್ದಲ್ಲೇ ಇದ್ದರು. ಬಂದೇ ಮೀಟ್ ಮಾಡ್ತಿದ್ರು? ಹಾಂ, ಮೊಬೈಲ್ದಲ್ಲಿ ವಿಡಿಯೋ ಕಾಲ್ ಮಾಡೋದು, ಮೆಸೇಜು ಮಾಡ್ತಿದ್ವಿ ಸರ್. ಮತ್ತೆ ಹೊರಗಡೆ ಹಿಂಗೆ ಸುತ್ತಾಡೋದೆಲ್ಲ? ಸುತ್ತಾಡೋದು ಇಲ್ಲ ಸರ್, ಅವಾಗ ಏನು ಹೋಗಿದ್ದಿಲ್ಲ. ಇಲ್ಲ ಹೋಗಿದ್ದಿಲ್ಲ ಸರ್. ಹೌದಾ? ಅವ್ರ ಮನೆಯಲ್ಲೂ ನಮ್ಮ ಮನೆಗೆ ಬಂದರು, ಮನೆತನ ನೋಡಿದರು. ಅವರು ನಮಗೆ ಒಪ್ಪಿಗೆ ಇದೆ ಅಂದರು. ಆಮೇಲೆ ಡೈರೆಕ್ಟ್ ಮತ್ತೆ ಹುಡುಗಿ ಮನೆಗೆ ಹೋಗಿದ್ವಿ. ಹುಡುಗಿ ಮನೆ ಅಂದ ತಕ್ಷಣ ಒಂಥರ ನಾಚಿಕೆ. ಸೊ ಈಗ 3 ತಿಂಗಳಾಯ್ತು ಮದುವೆ ಆಗಿ. ಹಾಂ ಸರ್. ಹೆಂಗಿದೆ 3 ತಿಂಗಳು ಜೀವನ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಹನಿಮೂನಿಗೆ ಎಲ್ಲಾದ್ರೂ ಹೋಗಿದ್ದೀರಾ? ಇಲ್ಲ ಸರ್, ಹೋಗಿಲ್ಲ, ಹೋಗ್ಬೇಕು ಸರ್. ಎಲ್ಲಿಗೆ ಹೋಗ್ಬೇಕು? ಪ್ಲ್ಯಾನ್ ಮಾಡ್ಬೇಕು ಸರ್. 3 ತಿಂಗಳಾದ್ಮೇಲೆ ಏನು ಪ್ಲ್ಯಾನ್ ಮಾಡ್ತೀರಾ? ಸರ್ ಇಲ್ಲ ಅಕ್ಕ, ನಿಮಗೆಲ್ಲ ಹೋಗ್ಬೇಕು ಅಂತ ಆಸೆ ಹನಿಮೂನ್ಗೆ? ಊಟಿ ಸರ್. ಓ ಊಟಿ. ಓಕೆ ಸೂಪರ್, ಆದಷ್ಟು ಬೇಗ ಹೋಗಿ ಬನ್ನಿ ಊಟಿಗೆ. ಓಕೆ ಸರ್. ಒಳ್ಳೇದಾಗಿ. ಸಿಸ್ಟರಾ? ನಿಮ್ಮ ಹೆಸರು? ಸುನೀತಾ ಬದೀರಿ. ಸುನೀತಾ ಬದೀರಿ. ಏನು ಮಾಡ್ಕೊಂಡಿದ್ದೀರಾ? ನಾವು ಹೊಸ ಹೇಳ್ತೀವಿ. ಯಜಮಾನ್ರು ಜೆರಾಕ್ಸ್ ಮಾಡ್ತಾರೆ. ಜೆರಾಕ್ಸ್ ಮಾಡ್ತಾರಾ? ಓಕೆ ಮಕ್ಕಳು? ಇಬ್ಬರು. ಏನು ಮಾಡ್ತಿದ್ದಾರೆ? ಸ್ಕೂಲ್ ಹೋಗ್ತಾರೆ ಸರ್. 4th ತರ್ತದೆ. ನಿಮ್ಗೆ ಎಷ್ಟು ಮದುವೆಗೆ? ಹಾಂ, ನಂದು 10 ವರ್ಷ ಆತ್ರಿ ಸರ್. 10 ವರ್ಷ ಆಯ್ತಾ? ನಿಮ್ದು ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಓಕೆ ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶ್ರೀದೇವಿ ಕಬಾಡಿ. ಶ್ರೀದೇವಿ ಕಬಾಡಿ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್ ಸರ್. ಹೌಸ್ ವೈಫ್. ಯಾವ ಊರು ನಿಮ್ಮದು? ಗದಗ ರೀ. ಗದಗ ನಿಮ್ಮದು. ಯಜಮಾನ್ ಹೆಸರು? ಚಂದ್ರಕಾಂತ್ ಕಬಾಡಿ. ಚಂದ್ರಕಾಂತ್ ಕಬಾಡಿ. ಕಬಾಡಿ ಚೆನ್ನಾಗಿದೆ ಅಂತಾರೆ ಇದು. ಕಬಾಡಿ. ಎಷ್ಟು ಇದೆ ಮದುವೆಗೆ ನಿಮಗೆ? 32 ವರ್ಷ ಆಯ್ತು ಸರ್. 32 ವರ್ಷ ಆಯ್ತಾ? ಯಜಮಾನ್ ಏನು ಮಾಡ್ಕೊಂಡಿದ್ದಾರೆ? ಸೈಕಲ್ ಶಾಪ್ ಇದೆ ಸರ್. ಸೈಕಲ್ ಶಾಪ್ ಇಟ್ಕೊಂಡಿದ್ದಾರೆ. ಮಕ್ಕಳು? 6 ಮಂದಿ. ಅವ್ರ ಶಾಪಲ್ಲಿ ಸೈಕಲ್ ಬಿಡ್ತಾರ? 6 ಮಂದಿಯಾ? ಓಹೋ, ಏನೆಲ್ಲ ಹೆಸರು? ಒಬ್ಬೊಬ್ಬರದ್ದು ಹೇಳ್ಕೊಂಡು ಬನ್ನಿ. ದೊಡ್ಡ ಮಗಳ ಹೆಸರು ಕೋಮಲ್, 2ನೇ ಮಗಳ ಹೆಸರು ಐಶ್ವರ್ಯ, 3ನೇ ಮಗಳ ಹೆಸರು ಸಂಜನಾ, 4ನೇ ಮಗಳ ಹೆಸರು ಕಮಲಾ, 5ನೇ ಮಗಳ ಹೆಸರು ಅಮೃತ, ಮಗ 6ನೇದವ ಗಣೇಶ್.
ಥ್ಯಾಂಕ್ ಯು ಮೇಡಮ್. ಅಕ್ಕ ನಮಸ್ತೆ ಸರ್. ಏನು ನಿಮ್ಮ ಹೆಸರು? ನನ್ನ ಸರ್ ಕೌಶಲ್ಯ ಪವಾರ್ ಅಂತ ಸರ್. ಕೌಶಲ್ಯ ಪವಾರ್. ರಾಜೇಶ್ವರಿ ಮಹಿಳಾ ಮಂಡಳ ಅಂತ ಇದೆ ಸರ್. ಉಪಾಧ್ಯಕ್ಷ ಸರ್. ಅಧ್ಯಕ್ಷ. ನಾವು ಅಧ್ಯಕ್ಷ, ಇವರು ಉಪಾಧ್ಯಕ್ಷ. ಅವರೇನ ಡ್ಯಾನ್ಸರು? ಉಪಾಧ್ಯಕ್ಷ, ಇವರು ಕಾರ್ಯದರ್ಶಿ ಸರ್. ಕಾರ್ಯದರ್ಶಿನ? ಮಹಿಳಾ ಮಂಡಳದೊಳಗೆ. ಓಕೆ. ನಿಮ್ಮ ಯಜಮಾನ್ರ ಹೆಸರು? ಗಣೇಶ್ ಪವಾರ್ ಸರ್. ಎಷ್ಟು ವರ್ಷ ಮದುವೆಗೆ? ನಮ್ಮದು 20 ಇಯರ್ಸ್ ಆಯ್ತು ಸರ್. 20 ಇಯರ್ಸ್ ಆಯ್ತಾ? ಸೊ ಹೆಂಗಿದೆ 20 ಇಯರ್ಸ್ ಲೈಫ್? ಬೆಸ್ಟ್ ಇದೆ ಸರ್. ಬೆಸ್ಟ್ ಇದೆಯಾ? ನೀವೆಲ್ಲಾದ್ರೂ ಹೋಗಿದ್ದೀರಾ ನಿಮ್ಮನಿಗೆ? ಇಲ್ಲ ಸರ್, ಎಲ್ಲೇ ಹೋಗಿ. ಎಲ್ಲಿ ಹೋಗಿಲ್ವಾ? ಎಲ್ಲಾದ್ರೂ ಹೋಗ್ಬೇಕು ಅಂತಿದ್ದೀರಾ? ಇವಾಗ ಏನು ಹೋಗ್ತೀರಿ ಸರ್? ಹೋಗ್ಬೋದಲ್ವಾ? ಇಲ್ಲ ಸರ್, ಇವಾಗೆಲ್ಲ ಹೋಗ್ಬೇಕಾಗಲ್ಲ. ಹೋಗಲ್ವಾ? ಮತ್ತು ಮಳೆನೂ ಜಾಸ್ತಿ ಇದೆ, ಬೇಡ ಹೋಗ್ಬೇಡಿ. ಮಳೆ ನಿಂತ ಮೇಲೆ ಹೋಗಿ. ಓಕೆ ಓಕೆ ಸರ್. ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶಾಂತ ಶ್ರೀನಿವಾಸ್ ಕೂಡ ಓದುಗೌಡ್ರು. ಹಾಂ. ನೀವು ನಮ್ಮ ನಗರ ಗದಗಕ್ಕೆ ಬಂದದ್ದು ಭಾಳ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಮೇಡಮ್. ನಾವು ನಿಮ್ಮನ್ನು ಪ್ರತ್ಯಕ್ಷ ಈ ಥರ ನೇರವಾಗಿ ನೋಡ್ತೀವಿ ಅಂತ ಅನಿಸಿರ್ಲಿಲ್ಲ ನಮಗೆ. ಬೆಳಗ್ಗೆ ಎದ್ದು ಅವರು ಅಕ್ಕ ಅವರು ಹೇಳಿದರು ಹೀಗೆ ಬರ್ತಿದ್ದಾರೆ ಬನ್ನಿ ನಮ್ಮ ಮನೆಗೆ ಅಂತ. ನಾವು ಏನು ರೆಡಿನ ಆಗಿಲ್ಲ, ಓಡಿ ಬಂದ್ಬಿಟ್ಟಿದ್ದೇವೆ ಬೆಳಗ್ಗೆ. ನಿಮ್ದು ಪ್ರಾಪರ್ ಗದಗ? ನಾವು ಹುಲ್ಲಕೋಟಿ. ನಿಮ್ದು ಎಷ್ಟು ಜನ ಮದುವೆಗೆ? 35 ವರ್ಷ. 35 ವರ್ಷ ಆಯ್ತಾ? ಮಕ್ಕಳು? ಮಕ್ಕಳು 3 ಜನ ರೀ. 3 ಜನ ಇದ್ದಾರಾ? ಬೆಂಗಳೂರಲ್ಲಿ 2 ಇರ್ತಾರೆ ಹೆಣ್ಮಕ್ಳು. ಮಗನ ಮದುವೆ ಹೋದ ವರ್ಷ ಆಯ್ತು. 1 ವರ್ಷ ಆಯ್ತಾ? ಎಲ್ಲಿ ಕೊಟ್ರಿ? ಮಗನ ಮದುವೆ 1 ವರ್ಷ ಆಯ್ತು. ಹಾಗೆ ಸೊಸೆ ಕೊಪ್ಪಳದವಳು. ಈಗ 1 ವರ್ಷ ಆಯ್ತು. ಸೊಸೆ ಹೇಗಿದ್ದಾರೆ ಮನೇಲಿ? ಸೊಸೆ ಚೆನ್ನಾಗಿದ್ದಾರೆ. ಸೂಪರ್. ಸೂಪರಾ? ಒಳ್ಳೆಯ ಸೊಸೆ. ಹೌದಾ? ಸೂಪರ್. ನಿಮ್ಮ ಕಾಮಿಡಿ ನಮ್ಮ ಮನೆಯವರು ತುಂಬಾ ನೋಡ್ತಿದ್ದಾರೆ. ಬಿದ್ದು ನಗ್ತಿರ್ತಾರೆ. ಯಾಕೆ ಅಷ್ಟೊಂದು ಅಂದರೆ ನೋಡ್ಬಾ ಇಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ಖುಷಿ ಅನ್ನಿಸ್ತೆ ನೀವೆಲ್ಲ ಮಾಡೋದು ನೋಡಿದ್ರೆ. ಚೆನ್ನಾಗಿದೆ ನಿಮ್ಮ ಟೀಮು, ಒಳ್ಳೆ ವರ್ಕ್. ಥ್ಯಾಂಕ್ ಯು. ಸರಿ ಕೊಡಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ. ಏನು ಮಾಡ್ಕೊಂಡಿದ್ದೀರಾ? ನಮ್ಮದು ಸೇತುವೆ ಕೆಲಸ. ಸೇತುವೆ ಕೆಲಸ, ಹೊಲದ ಕೆಲಸ. ಹೊಲದ ಎಲ್ಲ ನಮ್ಮ ಹೊಲಗಳು ಅದಾವು, ತೋಟ ಅದಾವು, ಮಾವಿನ ಗಿಡ ಹಚ್ಚಿವೆ. ಆಮೇಲೆ ಎಲ್ಲ ಬೆಳೆ ಮಾಡಿದ್ದೀವಿ. ಆಮೇಲೆ ನಮ್ಮ ಬ್ರದರ್ಸು ಭಾಳ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಕೆಲಸನ. ನಮಸ್ತೆ ಸೂರಜ್ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶಕುಂತಲಾ ಮುಳುಗುಂದ್ ಅಂತ. ಶಕುಂತಲಾ. ಹಾಂ ಸರ್. ಏನು ಮಾಡ್ಕೊಂಡಿದ್ದಾರೆ? ನಾನು ಹೌಸ್ ವೈಫ್ ಕಮ್ ಮಲ್ಟಿ ಟಾಸ್ಕ್ ಮಾಡ್ತೀನಿ ಮನೇಲೇನೆ. ಮಲ್ಟಿ ಟಾಸ್ಕ್ ಅಂದ್ರೆ? ಟಾಸ್ಕ್ ಮೀನ್ಸ್ ಲೈಕ್ ಲಿಟಲ್ ಬಿಟ್ ಬಿಸ್ನೆಸ್. ಹೌದಾ? ಹಾಂ ಸರ್. ಅಂದ್ರೆ ಯಾವ ಥರ ಬಿಸ್ನೆಸ್ ಮನೇಲಿ? ನಮ್ಮದು ಕಾಸ್ಟ್ಯೂಮ್ ಸೆಂಟರ್ ಇದೆ ಸರ್, ಕ್ಯಾಟರಿಂಗ್ ಬಿಸ್ನೆಸ್ ಇದೆ, ಹೌದಾ? ಬ್ಯೂಟಿಷಿಯನ್, ಮತ್ತೆ ಫ್ಯಾಷನ್ ಡಿಸೈನಿಂಗ್ ಇದೆ, ಮತ್ತೆ ಆಸ್ ಎ ಕೌಶಲ್ಯಾಭಿವೃದ್ಧಿ ತರಬೇಕಂದ್ರೆ ಅದರಲ್ಲಿ ಟ್ರೈನಿ ಅಂತ ಹೋಗ್ತೀನಿ. ಹಾಂ ಸರ್. ಅದಕ್ಕೆ ಮಲ್ಟಿ ಬಿಸ್ನೆಸ್? ಹಾಂ ಸರ್, ಮಲ್ಟಿ ಬಿಸ್ನೆಸ್. ಸೂಪರ್. ಹಾಂ ಸರ್. ಯಜಮಾನ್ರು? ಗದಗ್ನವ್ರೆ, ರಾಜಶೇಖರ್ ಮುಳುಗುಂದ್ ಅಂತ. ನಮ್ದು ಫುಟ್ವೇರ್ ಶಾಪ್ ಇದೆ. ಹೌದಾ? ಹಾಂ ಸರ್. ಗದಗಲ್ಲಿ ಎಲ್ಲ ನಿಮ್ಮ ಬಿಸ್ನೆಸ್ ಇದೆ? ಹಾಂ ಸರ್, ಇದೆ ಸರ್. ಅದ್ರಲ್ಲಿ ಇಲ್ಲ ಅಂತಿಲ್ಲ. ಸೂಪರ್. ಮಕ್ಕಳು? ಇಬ್ಬರಿದ್ದಾರೆ ಸರ್. ಒಬ್ಬನು ಮಗ 10th ಓದ್ತಿದ್ದಾನ, ಮಗಳು 5th ಇದ್ದಾಳೆ. ಥ್ಯಾಂಕ್ ಯು. ಅಣ್ಣ ನಮಸ್ತೆ ಸರ್. ನಮಸ್ತೆ. ಏನು ನಿಮ್ಮ ಹೆಸರು? ಮೊದಲನೇದಾಗಿ ಎಲ್ಲ ನಿಮ್ಮ ಕುಟುಂಬ ವರ್ಗಕ್ಕೆ ಹೃದಯಪೂರ್ವಕ ಸ್ವಾಗತ ಗದಗಿಗೆ. ನಮ್ಮ ಹೆಸರು ಓಂಕಾರ ಸರ್. ಓಂಕಾರ ಆ್ಯಕ್ಚುಲಿ ಬಾಬು ಬಾಕ್ಳೆ ಅಂದರೆ ಜನ ಗುರ್ತಿರ್ತಾರೆ ಸರ್. ಏನಂತ? ಬಾಬು ಬಾಕ್ಳೆ ಅಂದರೆ ಅದಕ್ಕೆ ಬಾಬು ಬಾಕ್ಳೆ? ಬಾಬು ಅಂದರೆ ಸಿಸ್ಟರ್ಸ್ ಸಣ್ಣವರಿದ್ದಾಗ ಬಾಬು ಅಂತ ಕರೆದು ಬಾಬು ಅಂತ ಬಿಡ್ಬಿಟ್ಟು ಈಗ ಬ್ರದರ್ ಬಾಬು ಅಂತ ಕರೀತಾರೆ. ಓಕೆ. ನೀವೇನು ಮಾಡ್ಕೊಂಡಿದ್ದೀರಾ? ಟಿಫನ್ ಸೆಂಟರ್ ಇದೆ ಸರ್. ಟಿಫನ್ ಸೆಂಟ್ರಾ? ಅದೇ ಅಪ್ಪರ್ ಹೇಳಿದ್ರ? ನೀವು ಇವಾಗ ಮದುವೆ ಮಾಡ್ಕೋಬೇಕು ಸರ್. ಇನ್ನೂ ಮ್ಯಾನುಫ್ಯಾಕ್ಚರ್ ಆಗಿಲ್ಲ. ಬ್ರಹ್ಮ ಇನ್ನೂ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಎಲ್ಲಿ ಇನ್ನು ಸೋಷಲ್ ವರ್ಕರ್ ಸರ್. ನಮ್ಮ ಕ್ರಾಂತಿ ಸೇನಾ ಸಂಘಟನೆ ಇದೆ ಸರ್, ಹಿಂದೂ ಸಂಘಟನೆ, ಜಿಲ್ಲಾಧ್ಯಕ್ಷ ಇದ್ದೀನಿ ನಾನು ಗದಗ ಒಳಗೆ. ಹೌದಾ? ಈಗ ಇದು ಪುಟ್ಟರಾಜ್ ಬಸ್ ನಿಲ್ದಾಣ ಅಂತ ಬರುತ್ತೆ ಸರ್ ಗದಗ ಒಳಗೆ. ಅದಕ್ಕೆಲ್ಲ 3 ವರ್ಷ ಹೋರಾಟ ಮಾಡಿ ಅದಕ್ಕೆ ಬಸ್ ನಿಲ್ದಾಣಕ್ಕೆ ಪುಟ್ಟರಾಜ್ ಗವಾಯಿಗಳ ಹೆಸರು ನಾಮಕರಣ ಮಾಡಿಸಿ ಸರ್ ನಾವು. ಹೌದಾ? ವೆರಿ ನೈಸ್. ಲಕ್ಷ್ಮಣ ಚೌಧರಿ ಬಂದು. ನಮಸ್ತೆ ಸರ್. ನಮಸ್ತೆ. ನೀವೇನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್ ಸರ್. ಹೌಸ್ ವೈಫಾ? ಇವ್ರ ಯಜಮಾನ್ರ? ಹಾಂ, ಇವರೇ ನಮ್ಮ ಹಸ್ಬೆಂಡ್. ಬೈತಾರಾ? ಇಲ್ಲ ಸರ್, ನಾನು ಜೋರಿರೋದು. ಅದು 3 ತಿಂಗಳಾಯ್ತಲ್ವಾ? 6 ತಿಂಗಳಾಗಲಿ ಒಂಚೂರು ಸ್ಟಾರ್ಟ್ ಆಗುತ್ತೆ. 1 ವರ್ಷ ಆಗಲಿ ಇನ್ನೊಂದು ಚೂರು ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ 2 ವರ್ಷದ ಮೇಲೆ ಬೇರೆ ಥರ. ಹಂಗೇನಿಲ್ವಾ? ಹೌದಾ? ಮುಟ್ಕೊಡಿ ಅವ್ರಿಗೂ ನೋಡುವ. ಕೊಡಲ್ವಾ? ಇಲ್ಲ ಸರ್, ಎಲ್ಲರ ಮುಂದೆ ಏನು ಕೊಡ್ತೀವಿ? ನಾವಿಲ್ದಿದ್ರೆ ಕೊಡ್ತೀರಾ? ಯಾರು ಫಸ್ಟ್ ಮುಟ್ಕೋತಿರೋದು? ಅವ್ರಿಗೆ ಕೊಟ್ಟು ಇವರೇನಾ?
ಅಣ್ಣ ನೀವು ವಾಪಸ್ ಕೊಟ್ಟಿಲ್ವ ಅವ್ರಿಗೆ? ಇಲ್ಲ ಸರ್ ಕೊಟ್ಟಿಲ್ಲ. ಯಾಕ ಅವ್ರು ಕೊಟ್ಟಾಗ ಕೊಟ್ಟಿಲ್ವಾ? ಯಾಕ್ರಿ? ಇಲ್ಲ ರೀ ಕೊಟ್ಟಿಲ್ಲ. ಯಾಕಣ್ಣ ಹಂಗೆ ಸುಮ್ಮನೆ ಬಿಟ್ಟಿಯಾ? ಕೊಟ್ಟು ತಗೋಬೇಕಲ್ವ ವಾಪಸ್ಸು? ಸರಿ ತಗೊಳ್ಳಿ, ತಗೊಳ್ಳಿ, ಈಗಲೇ ತಗೊಳ್ಳಿ, ತಗೊಳ್ಳಿ, ಕೊಡಿ 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 ಏನಾಗಲ್ಲ. ಅಯ್ಯೋ ಕೊಡಿ 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 ಕೊಡಿ. ನೋಡಿ ಅಲ್ಲೂ ಅವರೇ ಕೊಡ್ಬೇಕು, ನೀವು ಕೊಡಲ್ವಾ? ಅಲ್ಲೂ ಅವರೇ ಕೊಡಬೇಕು, ಇಲ್ಲಿ ಇವರೇ ಕೊಡ್ಬೇಕು, ನೀವು ವಾಪಸ್ಸೇ ಕೊಡಲ್ಲ. ಕೊಡಿ, ನೀವೊಂದು ಕೊಡಿ ನೋಡು. ನಾನು ಯಾರಿಗೆ ಕೊಡ್ಲಿ ತಾತ? ನಿಮಗೆ ಕೊಡ್ಲ? ನಮಸ್ತೆ ರೀ. ನಮಸ್ತೆ, ನಿಮ್ಮ ಹೆಸರು? ಮಾಲಾ ಶ್ರೀಕಾಂತ್ ಸಾಬದಿ. ಹೌದಾ? ಏನು ಮಾಡ್ಕೊಂಡಿದ್ದಾರೆ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಕಿರಾಣಿ ಶಾಪ್ ಇದೆ. ಕಿರಾಣಿ ಶಾಪ್ ಇದೆಯಾ? ಏನು ಹೆಸರು ಅಂದ್ರೆ? ಶ್ರೀಕಾಂತ್ ಸಾಬದಿ. ಶ್ರೀಕಾಂತ್ ಸಾಬದಿ. ಓಕೆ ಓಕೆ. ಮಕ್ಕಳು? ಮಕ್ಕಳು 3 ಮಂದಿ ಇದ್ದಾರೆ. 3 ಮಂದಿ ಇದ್ದಾರಾ? ನೀವು ಜಗಳ ಆಡ್ತೀರ ಮನೆಯಲ್ಲಿ? ಇಲ್ವಾ? ಇಲ್ಲ ಇಲ್ಲ. ಅವರು ಇಲ್ಲ. ಏನಿಲ್ಲ, ಜಗಳ ಇಲ್ಲ? ಇಲ್ಲ, ಹಾಗೇನು ಮಾತಾಡ್ತೀವ್ರಿ, ಜಗಳ ಅಂತಿಲ್ಲ. ಲೈಟಾಗಿ ಜಗಳ? ಮತ್ತೆ ಲವ್? ಅದು ಲೇಟ್ ಆಗಿರುತ್ತೆ, ಜಗಳ ಲೇಟ್ ಆಗಿರುತ್ತೆ. ಅದು ಲೇಟಾಗಿರುತ್ತಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿರಿಗನ್ನಡ ಚಾನಲ್ ಸೂರಜ್ ಅಣ್ಣ ಅವರಿಗೆ, ಅದು ಅವ್ರ ಫ್ಯಾಮಿಲಿ ಅವರಿಗೆ ನಮಸ್ಕಾರಗಳು. ಇವ್ರು ಯಾರು ಫ್ಯಾಮಿಲಿ ಅವರಲ್ಲ? ಇಲ್ಲ ಇಲ್ಲ, ನಿಮ್ಮ ಫ್ಯಾಮಿಲಿ ಅಲ್ಲ, ಇವ್ರ ಫ್ಯಾಮಿಲಿ ಬಿಡ. ಇಲ್ಲಿ ಬಂದ ಮ್ಯಾಗ ನಮ್ಮ ಫ್ಯಾಮಿಲಿ ಅವರಾದ್ರಿ. ಈಗ ನಾವೆಲ್ಲ ಟೆನ್ಷನ್ದಾಗಿದ್ದಾಗ ನಿಮ್ಮ ಕಾರ್ಯಕ್ರಮ ನೋಡ್ತೀವಿ, ಭಾಳ ಕಾಮಿಡಿ ಮಾಡ್ತೀವಿ, ಕೇಳಿ ಭಾಳ ಸಂತೋಷ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಆಮೇಲೆ ಮತ್ತೊಂದು ಮುಂದೆ ಕೆಲಸಕ್ಕೆ ಭಾಳ ಖುಷಿಲಿ ಹೋಗ್ತೀವಿ. ಹಂಗೆ ನೋಡಿ ಹಂಗೆ ಮಾಡಿದ್ರೆ ಅಂತ ಹೇಳಿ ನಾವು ನಕ್ಕೊಂತ ಹೋಗ್ತೀವಿ. ಇದು ಒಂದು ಟೆನ್ಷನ್ ಫ್ರೀ ಒಂದು ಫ್ಯಾಮಿಲಿ ಆಗಬೇಕು ನಮ್ಗೆ. ಎಲ್ಲರೂ ನಾವು ಹಿಂಗೆ ನಕ್ಕೊಂತಿರ್ಬೇಕು, ಭಾಳ ಖುಷಿ ಆಗುತ್ತೆ ಕಾರ್ಯಕ್ರಮ ನೋಡಕ್ಕೆ. ಧನ್ಯವಾದ. ನಿಮ್ಮ ಯಜಮಾನ್ ಹೆಸರು? ನಮ್ಮ ಯಜಮಾನ್ರು ಮಂಜುನಾಥ್ ರೀ. ಮಂಜುನಾಥ್. ಕಿರಾಣಿ ಶಾಪ್ ಅದ, ನಮ್ಗೆ 2 ಗಂಡು ಮಕ್ಕಳು. ಏನಂತಾರೆ ಪ್ರೀತಿಯಿಂದ ಮಂಜು ಅವ್ರು ಏನು ಅಂತ ಕರಿತೀರಾ ನಿಮ್ಮ ಯಜಮಾನ್ರ? ನಾನು ಹಾಯ್ ಮಂಜು ಅಂತ. ಹಾಯ್ ಮಂಜು. ಹಾಯ್ ಮಂಜು. ಅವ್ರು ಏನಂತಾರೆ? ಹಾಯ್ ಮಧು ಅಂತಾರೆ. ರಾರಾ ಮಧು ಅಂತಾರೆ. ರಾರಾ ಬಾಬಾ ಅಂತಾನ? ಎಲ್ಲಿಗೆ ರಾರಾ? ರಾರಾ ಇದೇ ವೀರನಗುಡಿ ಐತ್ರಿ. ಕಿರಾಣಿ ಅಂಗಡಿ ಅಲ್ಲೇ ಅದ ರೀ ನಮ್ಮ ಮನೆಯವ್ರದ್ದು. ಭಾಳ ಗಿರಾಕಿ ಭಾಳ ಅದಾವು, ಸ್ವಲ್ಪ ಹೆಲ್ಪ್ ಮಾಡ್ಬಾ ಅಂತ ಕರೀತಾರೆ. ಅದಕ್ಕ ಹೋಗ್ತೀನ್ರಿ. ನಾನು ಮನೇಲಿದ್ದಾಗ ನಿಮ್ಮನ್ನ ರಾರಾ ಇಲ್ಲ ಇಲ್ಲ, ನೋ ಸಾಧ್ಯನೇ ಇಲ್ಲ. ಮೈಂಡ್ ಫ್ರೆಶ್ ಆತ್ರಿ, ಖುಷಿ ಆತೆ. ನಮಸ್ತೆ ಸರ್, ಸೂರಜ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸರೋಜಾ ಪವಾರ್ ಅಂತ. ಸರೋಜಾ ಪವಾರ್. ನೀವು ತುಂಬಾ ಪವರ್ಫುಲ್? ಹೌದು, ಪವರ್ಫುಲ್ ಸರ್. ಪವರ್ಫುಲ್ ಸರ್. ಯಜಮಾನ್ರು? ನಮ್ಮ ಯಜಮಾನ್ರು ನಾಗರಾಜ್ ಪವಾರ್ ಸರ್. ಅವ್ರು ವೀಕ್ ಇದ್ದಾರೆ ಪಾಪ. ಹೌದು ಸರ್, ತುಂಬಾ ವೀಕ್ ಇದ್ದಾರೆ ಸರ್. ಸಿಕ್ಕಾಕೊಂಡು ವೀಕ್ ಆಗಿದ್ದಾರೆ. ವೀಕ್ ಆಗಿದ್ದಾರೆ ಸರ್. ನೋಡ್ರಿ, ಅವ್ರು ಎಷ್ಟು ವೀಕ್ ಆಗಿದ್ದಾರೆ, ನಾನು ಎಷ್ಟು ವೀಕ್ ಆಗಿದ್ದೀನಿ ನೋಡ್ರಿ ಸರ್. ನಾನು ಎಷ್ಟು ದಪ್ಪ ಇದ್ದೇನೆ, ಅವ್ರು ಎಷ್ಟು ತಳಗಿದ್ದಾರೆ ನೋಡ್ರಿ ಸರ್. ಪಾಪ ಭಾಳ ಟಾರ್ಚರ್ ಕೊಡ್ತೀನಿ ಸರ್ ಅವ್ರಿಗೆ ನಾನು. ಹೌದಾ? ಅದಕ್ಕೆ ಅಷ್ಟು ತಳಗಾಗಿದ್ದಾರೆ ಸರ್ ಪಾಪ ಅವರು. ಹೊಡಿತೀರಂತ? ಹೌದಾ? ಹೌದ್ರಿ ಸರ್, ಹೊಡಿತೀನಿ. ಬೈತೀರಂತ? ಹೌದಾ? ಹೌದು ಸರ್, ಬೈತೀನಿ. ಸಾಯಿಸ್ಬಿಡಿ ಪಾಪ, ಹೋಗ್ಲಿ. ಬೇಡ ಸರ್, ಅದೇ ದೊಡ್ಡ ಪಾಪ ಮಾಡೋದು ಬೇಡ. ಅಷ್ಟೆಲ್ಲ ಮಾಡ್ತಾರೆ, ಸಾಯಿಸ್ಬಿಡಿ. ಬೇಡ ಸರ್. ಓಕೆ, ನಿಮ್ದು ಎಷ್ಟು ಮದುವೆಗೆ? ಹಾಂ ಸರ್, 11 ವರ್ಷ ಆಯ್ತು ಸರ್. 11 ವರ್ಷ ಆಯ್ತಾ? ಹೆಂಗಿದೆ 11 years ಆಫ್ ಲೈಫ್? ತುಂಬಾ ಚೆನ್ನಾಗಿದ್ದಾರೆ ಸರ್ ನಮ್ಮ ಹಸ್ಬೆಂಡು. ಹೌದಾ? ತುಂಬಾ ಚೆನ್ನಾಗಿದ್ದಾರೆ ಸರ್. ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರಲ್ಲ? ಹ್ಯಾಂಡ್ಸಮ್ ಆಗಿದ್ದಾರೆ ಸರ್, ತುಂಬಾ ಚೆನ್ನಾಗಿದ್ದಾರೆ. ಎಲ್ಲದಕ್ಕೂ ಏನು ಸಾಮಾಜಿಕ ಸೇವೆಯಲ್ಲಿ ಹೋದ್ರೂ ಹೋಗು ನೀನು ಮಾಡು ಅಂತ ಸಪೋರ್ಟ್ ಕೊಡ್ತಾರೆ. ಯಾಕಂದರೆ ಫಸ್ಟಿಗೆ ನಾವು ಹೋಗ್ಬೇಕಂದ್ರೆ ಮುಂದೆ ಹೋಗಿದ್ದಿಲ್ಲ ಸರ್. ಯಾಕಂದರೆ ನಿನ್ನ ಜೊತೆ ಯಾರಿಲ್ಲ, ಯಾರ ಜೊತೆ ಇದ್ರೆ ಹೋಗಂತಿದ್ರು. ಯಾಕಂದರೆ ನಮ್ಮ ಅಧ್ಯಕ್ಷರು ಇದ್ರು ಸರ್. ನಮ್ಮ ಅಧ್ಯಕ್ಷರು ಯಾರು ನಮ್ಮ ಮನೆಯಲ್ಲಿ ಅವ್ರು ಕರೀದ್ರೆ ಮಾತ್ರ ಯಾರೂ ಬೇಡ ಅನ್ನಲ್ಲ ಸರ್. ನೀನು ಹೋಗು ಅಂತ, ನೀವು ಹೋಗಿ ಎಲ್ಲ ಅವ್ರ ಮುಂದೆ ಮಾಡು ಅಂತ ಹೇಳ್ತಾರೆ ಸರ್. ನಾವು ಯಾವ ಹೀರೋಗೆ ಹೋಲಿಸ್ತೀರ ನಿಮ್ಮ ಯಜಮಾನ್ರನ್ನ? ಏನು ಸರ್? ಯಾವ ಹೀರೋಗೆ ಹೋಲಿಸ್ತೀರ ನಿಮ್ಮ ಯಜಮಾನ್ರನ್ನ? ನಾನು ಸರ್ ಯಾವ ಹೀರೋಗೊಳಿಸ್ಬೇಕ್ರಿ ಸರ್? ಅದು ನಿಮ್ಮ ಇಷ್ಟ. ನೋಡಿದ್ರೆ ಒಳ್ಳೆ ಇವ್ರ ಥರ ಇದ್ದಾರೆ. ಯಾವ ಥರ ಕಾಮಿಡಿ ಮಾಡಕ್ಕಂದ್ರೆ ಸೂರ್ಯ ಸರೇ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಮಿಡಿ ತುಂಬಾ ಮಾಡ್ತಾರೆ ಸರ್, ಆದ್ರೆ ನಿಮಗೆ ಹೋಲಿಸ್ತೇನೆ ಸರ್ ನಾನು. ಯಾಕಂದ್ರೆ ನಮ್ಮ ಹಸ್ಬೆಂಡ್ನ ಯಾಕಂದ್ರೆ ತುಂಬಾ ಕಾಮಿಡಿ ಮಾಡ್ತಾರೆ ಸರ್. ಕಾಮಿಡಿ ಪೀಸ್ ಮಾಡಿಬಿಟ್ಟು ಅವ್ರ ಯಜಮಾನ್ರು ತುಂಬಾ ಕಾಮಿಡಿ ಮಾಡ್ತಾರೆ ಸರ್. ಹಲೋ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು? ವೀಣಾ ಬದೀವಿ. ಯಜಮಾನ್ರ ಹೆಸರು? ಗೋಪಾಲ್ ಸಹ ಬದೀವಿ. ಮಕ್ಕಳು? 2 ಮಕ್ಕಳು. ಎಲ್ಲಿದ್ದಾರೆ? ಮದುವೆ ಆಗೈತಿ. ಮದುವೆ ಆಗಿದೆ. ಹೆಣ್ಮಕ್ಳ? ಹಾಂ. ಎಲ್ಲಿ ಕೊಟ್ರಿ? ಇಲ್ಲೇ ಒಂದು ಗಡಾಕ್ ಕೊಟ್ಟಿನಿ, ಇಲ್ಲೇ ಗಂಗಿ ಮಡಿಗೆ ಒಂದು ಕೊಟ್ಟಿನಿ. ಗದಗ. ಹೌದಾ? ಹಾಂ. ಯಜಮಾನ್ ಏನು ಮಾಡ್ಕೊಂಡಿದ್ದಾರೆ? ಅಂಗಡಿಗೆ ಹೋಗ್ತಾವೆ. ಅಂಗಡಿಗೆ ಹೋಗ್ತಾರಾ? ಹ್ಞೂ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಮೇಡಮ್, ನಮ್ಮ ನಡಿಗೆ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಸರ್ ನಾನಿವತ್ತು ಸಾವ್ಜಿ ಸ್ಪೆಷಲ್ ಖಾರ ಬೊಟ್ಟೆ ಮತ್ತೆ ಖಾರದ ಹೋಳಿಗೆ ಅಂತ ಮಾಡ್ತೀವಿ ಸರ್. ಖಾರ ಬೊಟ್ಟೆ ಮತ್ತೆ ಖಾರದ ಹೋಳಿಗೆ. ಬನ್ನಿ ಮಾಡೋಣ. ಓಕೆ ಸರ್.
ಓಕೆ ಮೇಡಮ್, ನಮ್ಮ ಮನೆಗೆ ಇವತ್ತು ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಸರ್ ನಮ್ಮದು ಸೌಜಿ ಸ್ಪೆಷಲ್ ಅಂತೇಳಿ ಖಾರದೊಳಗೆ ಮತ್ತು ಖಾರ ಬೊಟ್ಟೆ ಅಂತೇಳಿ ಸರ್. ಇದು ನಾನ್ ವೆಜ್. ಖಾರದೊಳಗೆ ಮತ್ತು ಖಾರ ಬೊಟ್ಟೆ ಅಂತ ಹೇಳ್ರಿ ಸರ್. ಖಾರ ಬೊಟ್ಟೆ ಅಂದರೆ? ಖಾರ ಬೊಟ್ಟೆ ಅಂದ್ರೆ ಇದು ಮಟನ್ ಇದೆಯಲ್ಲ ಸರ್, ಇದರಲ್ಲಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಇದನ್ನು ಕುದಿಸಿಡ್ತೀವಿ ಸರ್ ನಾವು. ಆಮೇಲೆ ಖಾರದೊಳಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಸರ್. ಇದನ್ನು ಖಾರದೊಳಗೆ ಮಾಡೋದು ಸರ್. ಖಾರದೊಳಗೆ ಮತ್ತೆ ಖಾರ ಬೊಟ್ಟೆ ಅಂದ್ರೆ ಮಟನ್ ಮಾಡ್ತಿದ್ದೀರಾ? ಮಟನ್ ನಾನ್ ವೆಜ್ ಸರ್. ನೀವು ಬಟ್ಟೆ ಮಾಡಿ ಬುಟ್ಟೆ ಮಾಡಿ ಒಟ್ಟು ಮಟನ್ ಮಾಡ್ತಿದ್ದೀರಲ್ವಾ? ಓಕೆ ಖುಷಿ, ಶುರು ಮಾಡಿ. ಓಕೆ ಸರ್. ಇವಾಗ ಇದು ಮಟನ್ ಒಳಗೆ 1 ಟೇಬಲ್ ಸ್ಪೂನು ಅರಿಶಿಣ ಮತ್ತೆ 1 ಟೇಬಲ್ ಸ್ಪೂನ್ ಹಾಕಿ ಇದನ್ನ ಕುದಿಸ್ಬೇಕು ಸರ್. ಇವಾಗ ಆಲ್ರೆಡಿ ನಾನು ಕುದಿಸಿದ್ದನ್ನು ತಗೊಂಡ್ಬಂದಿದ್ದೀನಿ ಸರ್. ಸೂಪರ್. ಈ ತರ ಆಗುತ್ತೆ ಸರ್. ಇದು ಮಟನ್ ಮತ್ತೆ ಅರಿಶಿನ ಉಪ್ಪನ್ನು ಹಾಕಿ ಇದು ಕುದಿಸಿದ ಮೇಲೆ ಈ ತರ ಮಟನ್ ಆಗುತ್ತೆ ಸರ್. ಸೂಪರ್. ಹಾಗೆ ಮತ್ತೆ ಈ ಖಾರದೊಳಗೆ ಬೇಕಾಗುವಂತ ಸಾಮಾನುಗಳು ಇದು ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ, ಅದ್ರಕ್ಕು, ಶುಂಠಿ ಮತ್ತೆ ಕೊತ್ತಂಬರಿ, ಜೀರಿಗೆ ಪೌಡ್ರ್, ಇದನ್ನೆಲ್ಲ ಉಪ್ಪು, ಅರಿಶಿನ ಇದನ್ನೆಲ್ಲ ಮಿಕ್ಸಿ ಮಾಡಿದ ಮೇಲೆ ಈ ತರ ಮುದ್ದೆ ಮಾಡ್ಕೋಬೇಕು ಸರ್. ಈ ತರ ಹಸಿ ಖಾರದ ಮುದ್ದೆ ಮಾಡಿದ ಮೇಲೆ ಖಾರದೊಳಗೆ ಮಾಡಕ್ ರೆಡಿ ಆಗುತ್ತೆ ಸರ್. ಈಗಾಗಲೇ ನಾನು ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ ಸರ್. ಈ ತರ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಈ ತರ ಆಗುತ್ತೆ. ಆಮೇಲೆ ಇವಾಗ ಮೈದಾ ಹಿಟ್ಟು ಮತ್ತೆ ಚಿರುಟಿ ರವೆ ಮತ್ತೆ ಉಪ್ಪು, ಅರಿಶಿನ 4 ಹಾಕಿದ ಮೇಲೆ ಇದು ಹಿಟ್ಟು ಕಲಿಸ್ಬೇಕ್ರಿ ಸರ್. ಇದು ಖಾರದೊಳಗಿಗೆ ನಾನು ಇವಾಗಲೇ ರೆಡಿ ಮಾಡಿ ತಗೊಂಡ್ಬಂದಿದ್ದೀನಿ ಸರ್. ಇದನ್ನ ಇವಾಗೆಲ್ಲ ಸ್ಟಾರ್ಟ್ ಮಾಡೋಣ ಸರ್. ಇದು ಮಾಡಿ ಓಕೆ, ಮೊದಲನೇದಾಗಿ ಏನು ಮಾಡ್ಬೇಕೀಗ ಸರ್? ಮೊದಲನೇದಾಗಿ ಇದನ್ನ ಬಾಯ್ಲ್ ಮಾಡ್ಕೋಬೇಕ್ರಿ ಸರ್. ಇದು ಮಟನು ಮತ್ತು ಸ್ವಲ್ಪ ಅರಿಶಿಣ, ಹಾಗೆ ಸ್ವಲ್ಪ ಉಪ್ಪು ಇದ್ರಲ್ಲಿ ಜಾಸ್ತಿ ಇರ್ಬೇಕು ಸರ್. ಅಂದರೆ ಇದು ಸ್ವಲ್ಪ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಇದನ್ನ ಕುದಿಯೋದಕ್ಕೆ ಬಿಡ್ಬೇಕು ಸರ್. ಎಷ್ಟೊತ್ತು ಬಿಡಬೇಕು? ಒಂದು ಅರ್ಧ ಗಂಟೆ ಆದರೆ ಸಾಕಾಗತ್ತೆ ಸರ್. ಕುದಿಯುತ್ತೆ. ಮತ್ತೆ ನೈಟ್ನು ಕುದಿಸ್ಬೇಕಲ್ಲ. ಹೆಂಗೆ ಕುದಿಸ್ತೀವಿ ಹಂಗೆ ಟೇಸ್ಟ್ ಬರ್ತೈತೆ ಸರ್. ಇದು ಮಟನ್ ಹಂಗೆ ಟೇಸ್ಟ್ ಬರ್ತೈತೆ ಸರ್. ಇದು ಸೌಜಿ ಸ್ಪೆಷಲ್ ಸರ್. ನಮ್ಮದು ಸ್ಪೆಷಲ್ ಸೌಜಿ. ನಾವು ಸೌಜಿ ಮಂದಿರಿ ಸರ್. ಸೌಜಿ ಸ್ಪೆಷಲ್ ಇದು. ಖಾರ ಬೊಟ್ಟೆ ಮತ್ತು 2 ಖಾರದೊಳಗೆ ಅಂತ ಹೇಳಿ ಸೌಜಿ ಸ್ಪೆಷಲ್ ಸರ್. ಇವಾಗ ಖಾರದೊಳಗೆನ ಈ ಥರ ಮೈದಾ ಹಿಟ್ಟನ್ನ ಈ ಥರ ರೋಲ್ ಮಾಡಿಕೊಂಡು ಇದರಲ್ಲಿ ಅವಾಗಲೇ ತೋರಿಸಿದ್ವಲ್ಲ ಹಸಿ ಖಾರ ಮತ್ತು ಹಸಿಬೇಳೆ ಹಿಟ್ಟನ್ನು ಈ ಥರ ಇದರಲ್ಲಿ ತುಂಬಬೇಕು ಸರ್. ಎಣ್ಣೆನ ಕಾಸ್ಬೇಕು ಸರ್ ಇದನ್ನು ಕರಿಯೋದಕ್ಕೆ. ಬೇರೆ ಎಲ್ಲ ಮಾಡ್ತೀರಾ ಸ್ಪೆಷಲ್? ನಾನ್ ವೆಜ್ ಒಳಗೆಲ್ಲ ಆಲ್ಮೋಸ್ಟ್ ಎಲ್ಲ ಮಾಡ್ತೀನಿ ಸರ್. ನಾನ್ ವೆಜ್ ಅಂದ್ರೆ ಏನಿಲ್ಲ ಹೆಸರು. ಈಗ ನಿಮ್ಮದು ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ ಹೆಸರು. ನಮ್ಮ ಕಡೆ ಅಂದರೆ ಮಟನ್ ಚಾಪ್ಸು, ಮಟನ್ ಕೈಮಾ, ಹಾಂ ಸರ್. ಚಿಕನ್ ಪಕೋಡ, ಚಿಕನ್ ಬಿರಿಯಾನಿ, ಆಲ್ಮೋಸ್ಟ್ ನಾನ್ ವೆಜ್ ಒಳಗೆ ಎಲ್ಲ ಟೈಪ್ನು ಮಾಡ್ತೀವಿ ಸರ್. ಸರ್ ಇವಾಗ ಇದನ್ನು ಈ ಥರ ಲಟ್ಟಿಸ್ಬೇಕು ಸರ್. ಇದನ್ನು ಓಕೆ. ನಾವು ಎಷ್ಟು ತೆಳ್ಳಗೆ ಲಟ್ಟಿಸ್ತೀವೋ ಅಷ್ಟು ಟೇಸ್ಟ್ ಬರ್ತೈತೆ ಸರ್. ಇದು ದಪ್ಪ ಮಾಡಿದರೆ ಟೇಸ್ಟ್ ಆಗಲ್ಲ. ಇದು ನಮ್ಮ ಕಡೆ ಎಲ್ಲ ದಸರಾ ಮಹಾನವಮಿ ಒಳಗೆ ಸ್ಪೆಷಲ್ ಸರ್. 5-5 kg ಮಾಡ್ತೀವಿ ಸರ್ ಇದನ್ನ ನಾವು. ಪ್ರಾಪರ್ ಊರು ಯಾವ್ದಾಗಾದ್ರೆ? ನಮ್ದು ಗದಗ ಸರ್. ಇಲ್ಲೇ ಇರೋದು ನಾವು. ಬಟ್ ಇದು ನಮ್ಮ ಸೌಜಿ ಸ್ಪೆಷಲ್ ಅಂದ್ರೆ ಖಾರ ಬೊಟ್ಟೆ ಮತ್ತು ಖಾರದೊಳಗೆ ಮಹಾನವಮಿ ದಸರಾದೊಳಗೆ ಇದನ್ನೆಲ್ಲ ಜಾಸ್ತಿ ಮಾಡೋದು ಸರ್. ನಾವು ಸ್ವೀಟ್ ಮಾಡಲ್ವಾ? ಸ್ವೀಟ್ನು ಮಾಡ್ತೀವಿ ಸರ್. ಕಡುಬು ಮತ್ತು ಪೂರಿ ಅಂತ ಹೇಳಿ ಮಾಡ್ತೀವಿ ಸರ್. ಅದು ಮತ್ತು ಇದು ಜಾಸ್ತಿ ಅಂದರೆ ಖಾರದೊಳಗೇನೆ ಮಾಡೋದು. ಇದು ಮಟನ್ ಬಾಯ್ಲ್ ಆಗೋದ್ರೊಳಗೆ ಇದನ್ನು ನಾವು ಕರೆದು. ಓಕೆ. ನೆಕ್ಸ್ಟು ಮಟನ್. ಮಟನ್ ಆಗಿದೆ. ಆಲ್ರೆಡಿ ನಾನು ಬಾಯ್ಲ್ ಮಾಡ್ಕೊಂಡು ತೊಗೊಂಬಂದಿದ್ದೇನೆ ಸರ್. ಇದನ್ನು ಸಾರು ಅಷ್ಟೇ ಮಟನು ಇಷ್ಟೇ ಸರ್. ಇದು ಟೇಸ್ಟ್ ನೋಡ್ರಿ ಸರ್. ನೀವು ಹೇಳ್ತೀರಾ? ಅರಿಶಿನ ಮತ್ತು ಉಪ್ಪು ಅಷ್ಟೇ? ಅಷ್ಟೇ ಸರ್. ಅರಿಶಿನ, ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿ ಬಾಯ್ಲ್ ಮಾಡಿದರೆ ಆಯ್ತು ಸರ್. ಇದು ಅಕ್ಕ
ಸಾವಜಿ ಸ್ಪೆಷಲ್ ಖಾರ ಬೋಟೆ ಮತ್ತು ಖಾರದ ಹೋಳಿಗೆ. ಟೇಸ್ಟ್ ನೋಡಿ ಸರ್ ಇದನ್ನು. ಬಂದಿರುವಂಥ ಗೆಸ್ಟ್ಗಳಿಗೆ ನಾವೆಲ್ಲ ಇದನ್ನೇ ಕೊಡೋದು ಸರ್ ದಸರಾ ಹಬ್ಬದಲ್ಲಿ. ಖಾರ ಹೋಳಿಗೆ ಮತ್ತು ಖಾರ ಬೋಟಿ. ಖಾರ ಬೋಟಿ ನಿಜವಾಗ್ಲೂ ಚೆನ್ನಾಗಿದೆ. ನಾನು ಏನಿದೆ ಬಟ್ ಉಪ್ಪು ಮತ್ತು ಅರಿಶಿನ ಬಟ್ ಕಾಂಬಿನೇಷನ್ ನೋಡಿ ತಿಂದಾಗ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ. ಸೂಪರ್ ಆಗಿದೆ. ಮುಂದ್ಗಡೆ ಏನಿದೆ? ಚಾಕ್ಲೇಟ್ ಏನು ಮಾಡಬೇಕು? ತಿನ್ಬೇಕಲ್ವಾ? ಹಂಗೆ ಒಬ್ಬರೇ ತಿಂದರೆ ಮಜಾ ಇರಲ್ಲ. ನೀವೀಗ ಹೊಸದಾಗಿ ಮದುವೆ ಆಗಿದ್ದೀರಲ್ವಾ, 3 ತಿಂಗಳಾಗಿದೆ ಅಲ್ವಾ, ಸೊ ನೀವಿಬ್ಬರು ತಿಂತೀರಾ ಅಂದರೆ ಕೈಯಲ್ಲಣ್ಣ, ನೀವು ಇಬ್ಬರು ಕೈ ಟಚ್ ಮಾಡದೆ ಹಂಗೆ ನೀವು ಬಗ್ಗಿ ಬಾಯಿಂದ ಚಾಕ್ಲೇಟ್ ತೆಗೆದು ನೀವಿಬ್ಬರು ಹಂಚ್ಕೊಂಡು ತಿನ್ನಬೇಕು. ತಿಂದಿದ್ದೀರಾ ಯಾವತ್ತಾದರೂ 3 ತಿಂಗಳಲ್ಲಿ? ಗೊತ್ತಿದ್ದು ಫಸ್ಟ್ ಟೈಮ್, ಅದಕ್ಕೆ ನಾವು ಇಲ್ಲೇ ಆಡಿಸೋದು ನಿಮ್ಮ ಹತ್ರ. ಓಕೆ, ಯುವರ್ ಟೈಮ್. ಹಿಂದೆ ಗಟ್ಟಿ ಕೈನ ಅಕ್ಕ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಹಾಂ, ತಿನ್ಬೇಕು ಫುಲ್. ತಿನ್ನಿ ತಿಂದಿಲ್ಲ. ಏನು ತುಂಬ ಈಸಿಯಾಗಿ ತಿನ್ನಿಸ್ತವ್ರಲ್ವ ಅಣ್ಣ? ನಂಗೊಂದು ತಿನ್ನಿಸಿ. ಬೇಡ. ಓಕೆ ನೋಡಿ, ಇನ್ನೊಂದ್ಸಲ ಇಡ್ತಿದ್ದೀನಿ. ನೀವು ತಿನ್ನೋಂಗಿಲ್ಲ, ಅವ್ರನ್ನ ತಿನ್ನಿಸ್ಬೇಕು ನೀವು ಅಷ್ಟೇ. ಹಾಂ, ತಗೊಳ್ಳಿ. ಅಷ್ಟೇ, ನಾನು ತಿನ್ಕೋಬೇಡ. ಚೆನ್ನಾಗಿ ತಿಂತಾರಲ್ವ ಅವರು? ಒಂದಿಗೆ ಆಡಾಡ್ಬೇಕು ನೀವು ತಿನ್ಸ್ಕೊಂಡು. ಇಬ್ಬರು ಚೆನ್ನಾಗಿ ತಿಂದ್ರಪ್ಪ, ಚೆನ್ನಾಗಿ ತಿಂದ್ರಿ. ಸೊ ಈ ಆಟದಲ್ಲಿ ಇಬ್ಬರು ಗೆದ್ದರು. ಸೊ ಹೆಂಗಿತ್ತು ಈ ಆಟ? ತುಂಬ ಚೆನ್ನಾಗಿತ್ತು ಸರ್, ಫನ್ನಿ ಆಗಿತ್ತು. ಚೆನ್ನಾಗಿತ್ತಾ? ಸೊ ನೀವು ಆಡಿಲ್ಲ ಯಾವತ್ತು? ಇಲ್ಲ ಸರ್. ಇಲ್ವಾ? ಫಸ್ಟ್ ಟೈಮ್ ಆಡಿದ್ದು. ಫಸ್ಟ್ ಟೈಮ್ ಆಡಿದ್ದಾ? ಪ್ರಾಕ್ಟೀಸ್ ಚೆನ್ನಾಗಿತ್ತಾ? ಹಾಂ ಸರ್. ಪ್ರಾಕ್ಟೀಸ್ ಆಯ್ತಲ್ವಾ? ಹಾಂ, ತುಂಬ ಚೆನ್ನಾಗಿ. ನೆಕ್ಸ್ಟ್ ನಾವು ಹೋದ್ಮೇಲೆ ನೀವು ಮತ್ತೆ ಆಡ್ಬೇಕಿದ್ನ? ಹಾಂ ಸರ್, ಹಾಡು. ಹಾಂ, ಸರಿ ಸರ್. ಏನು ಇಟ್ಕೊಂಡು ಆಡ್ತೀರಾ ಬಾಯಲ್ಲಿ? ಚಾಕ್ಲೇಟ್. ಅಣ್ಣ ನೀವೇನು ಇಟ್ಕೊಂಡು ಆಡ್ತೀರದನ್ನ? ನಿಮ್ಗೆ ಖುಷಿ ಆಯ್ತು ಈ ಆಟ? ಭಾಳ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹೊಸ ಅನುಭವ. ಮತ್ತಿಂತ ಏನಾರು ಇದ್ರೆ ಗೇಮ್ ಇದ್ರೆ ಹೇಳಿ. ಹೊಸ ಅನುಭವ? ಹೊಸ ಅನುಭವ ಸರ್, ಫಸ್ಟ್ ಟೈಮ್ ಅಲ್ಲ. ಫಸ್ಟ್ ಹಂಗ ಖುಷಿ ಆಯ್ತು ನಿಮಗೆ? ಭಾಳ ಖುಷಿ ಆಯ್ತು ಸರ್. ಹಾಂ, ನೀವು ಆಡ್ತೀರಾ? ನಾವು ಹೋದ್ಮೇಲೆ ಈ ಥರದಲ್ಲ ಆಡ್ತೀವಿ ಸರ್. ನೀವೇನು ಇಟ್ಕೊಂಡು ಆಡ್ತೀರಾ? ನೋಡೋಣ ಸರ್, ಮತ್ತೆ ಬೇರೆ ಟ್ರೈ ಮಾಡೋಣ. ಬೇರೆ ಟ್ರೈ ಮಾಡೋಣ. ಬೇರೆ ಏನು ಇಟ್ಕೊಂಡು ಆಡೋದು ಚೆನ್ನಾಗಿರ್ಬೋದು? ಇಲ್ಲ ಸರ್, ಇದು ಸ್ವಲ್ಪ ಚಾಕ್ಲೇಟ್ ಭಾಳ ಉದ್ದಾಗತ್ತೆ. ಚಾಕ್ಲೇಟ್ ಇದೆಯಲ್ಲ, ಚಾಕ್ಲೇಟ್ ಓಕೆ, ಒಳ್ಳೇದಾಗಲಿ ನಿಮಗೆ. ಚೆನ್ನಾಗಿ ಆಡ್ತೀರಾ? ಮನೇಲಿ ಬೇರೆ ಕಪಲ್ಸು ಯಾರು ಯಾವ ಗೇಮ್ ಆಡಿದ್ರೆ ಚೆನ್ನಾಗಿರುತ್ತೆ? ಅದಕ್ಕಿಂತ ಚೆನ್ನಾಗಿ ಆಡೋದು ನಮ್ಮ ಅಕ್ಕ, ನಮ್ಮ ಮಾವ. ಹೌದಾ? ಬಿಸ್ಕಿಟ್ ತಿನ್ನಿಸುವಾಗ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಬಿಸ್ಕಿಟ್ ತಿನ್ನುವ ಆಟ
ಅಕ್ಕ ಬಿಸ್ಕಿಟ್ ತಗೊಳ್ಳಿ ಅಕ್ಕ. ಸರ್ ಬರಲ್ಲ ಸರ್. ಬರುತ್ತೆ ಅಯ್ಯೋ ಬರೋದೇ ಇಷ್ಟೆಲ್ಲ ಆಗಿರೋದು ತಿನ್ಸಿ. ತಗೋ ಬೇಗ ತಗೋ ಯಜಮಾನ್. ಅವ್ರದ್ದು ಇಷ್ಟು ಚಿಕ್ಕಿದೆ ಬಾಯಿ ಪಾಪ. ಹಾ ಈಗ ನೀವು ತಿನ್ನಿಸ್ಬೇಕು. ಎಸ್ ಸರ್ ಸಿಕ್. ಹಾ ಈಗ ಮಜಾ ಇರುತ್ತೆ. ಮೇಡಮ್ ಈಗ ಗೊತ್ತಾಯ್ತು ನನಗೆ. ಹಿಂಗೆ ಹೇಳ್ದು ಸರ್ ಹೈಟ್ ಕಮ್ಮಿ ಇದೆ ಸರ್ ನಮ್ಗೆ. ಪುಣ್ಯಾತ್ಮ ಮಕ್ಳಿಗೆ ಜನಣ ಅಯ್ಯೋ ಎಳ್ದು ತಗೊಳ್ಳಿ. ತಿನ್ಸೋಣ ಹಂಗೆ ತಿನ್ಸಿ ಬಿಡ್ಬೇಡಿ. ಈಗ ಹಿಂಗೆ ತಿನ್ನಿಸ್ಬೇಕು ಅಂದ್ರೆ ನಾನೇ ಕೊಡ್ತೀನಿ ತಗೊಳ್ಳಿ. ಕಳ್ಳ ಚಂದ ಮಾಮ ಚಂದ ಅನ್ನ ಪ್ರೇಮ. ಅಲ್ಲ ನೀವು ಆಟಾಡ್ಬೇಕಾದ್ರೆ ನಮ್ಮವರೊಬ್ಬರಲ್ಲಿ ನೋಡಿ ಕಿಟಕಿ ಗ್ಯಾಪ್ ಅಲ್ಲಿ ನಮ್ಗೊಂದು ಇದು ಆಟ ಚೆನ್ನಾಗಿರ್ತದೆ ಅಂತ. ಹಾಗೆ ಸೂಪರ್ ಚೆನ್ನಾಗಿ ಆಡಿದ್ರಿ, ವೆರಿ ನೈಸ್. ಈ ಆಟದಲ್ಲಿ ಗೆದ್ದಿದ್ದು ಗುಡ್ ಡೇ ಬಿಸ್ಕಿಟ್ ಮತ್ತೆ ಪರ್ ಚಾಕ್ಲೇಟ್. ಓಕೆ ನಮ್ಮ ಲಾಸ್ಟ್ ಸೆಗ್ಮೆಂಟು. ನಾನೊಂದು ಪ್ರಶ್ನೆ ಹೇಳ್ತೀನಿ, ಎಲ್ಲರ ಹತ್ರ ಕೊಟ್ಟರೆ ಪ್ರಶ್ನೆ ಸಿಂಪಲ್. ಮೇಡಮ್ ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ ಅಷ್ಟೇ. ಸರ್ ಫಸ್ಟ್ ನಿಮ್ಮಿಂದ ಶುರು ಮಾಡೋಣ. ಅವರು ಗೃಹಲಕ್ಷ್ಮಿ ಯಾಕೆ ಅಂದರೆ ತುಂಬ ಬೈತಾರೆ. ಭಯ ಇಲ್ಲ ಸರ್, ಸಪೋರ್ಟ್ ಮಾಡ್ತಾರೆ ಸರ್. ಮುದ್ದು ಮಾಡ್ತಾರೆ, ನನ್ನ ಮಾಡ್ತಾರೆ ಸರ್. ಮತ್ತೆ ಬೇರೆ ಹೆಲ್ಪ್ ಮಾಡ್ತಾರೆ ನನ್ನ ಎತ್ಕೊಂಡು ಓಡಾಡ್ತಾರೆ. ಇಲ್ಲ ಸರ್. ನೀವು ಅವ್ರ ಎತ್ಕೊಂಡು ಓಡಾಡ್ತೀರಾ? ಆಗತ್ತಾ ಸರ್? ಓಕೆ ಮೇಡಮ್ ನೀವು ಹೇಳಿ ಮೇಡಮ್ ಬಗ್ಗೆ. ಇವ್ರು ನಮ್ಮ ಸಿಸ್ಟರ್ ರೀ ಸರ. ನಾವು 5 ಜನ ರೀ ಸರ. 3 ಸಿಸ್ಟರ್ 2 ಬ್ರದರ್ ರೀ ಸರ. ಅವರೊಬ್ಬರು ಅವ್ರ ತಂದೆ ತಾಯಿ ನಮ್ಮ. ನಾನು 3ನೇದಕ್ಕೆ ರೀ ಸಿಸ್ಟರ್ದಾಗ. ಅವ್ರು 2ನೇದವರು ಅಲ್ಲಿ ಗಡ್ದಾಗಿರ್ತಾರೆ, ಗಜೇಂದ್ರ ಗಡ್ದಾಗ. ಇವ್ರು ನಮ್ಮ ಸಿಸ್ಟರ್ ರೀ. ಎಲ್ಲದಕ್ಕೂ ಒಟ್ಟು ಸಪೋರ್ಟ್ ಮಾಡ್ತೀರಿ, ಎಲ್ಲದಕ್ಕೂ ಇದು ಮಾಡ್ತೀರಿ. ಭಾಳ ಒಳ್ಳೆಯವ್ರದಾರ ರೀ. ಮೇಳ ಸಂಘದಾಗೂ ಭಾಳ ಇದು ಐತ್ರಿ, ಅವ್ರದ್ದು ಹೆಸರು ಐತ್ರಿ ಸರ. ಎಲ್ಲ ಚಲೋ ಐತ್ರಿ ಸರ. ಹಿಂಗೆ ಬರತ್ತಾರ ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ಬಂದಿರಿ ಸರ್. ಇಲ್ಲೇ ಎಲ್ಲನೂ ಒಟ್ಟು ಇದು ಮಾಡಿದ್ರಿ ಸರ್. ಚಲೋ ಅದಾರಿ ಸರ್ ನಮ್ಮ ಸಿಸ್ಟರ್ಸ್. ನಮ್ಮದು ರಾಜರಾಜೇಶ್ವರಿ ಮಹಿಳಾ ಮಂಡಳ ಅಂತ ಒಂದು ಟೀಮ್ ಇದೆ ಅಲ್ಲಿ ಗಂಗಾಪುರ ಪೇಟೆ ಗದಗನಲ್ಲಿ. ಅವರು ನಮ್ಮ ಅಧ್ಯಕ್ಷರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಸಣ್ಣವ್ರವರು. ಅವರು ಭಾಳ ಪ್ರೋತ್ಸಾಹಿತನೂ ಹಂಗೆ ಅದಾರೆ. ಅವರು ಏನಾರು ಒಂದು ಫಂಕ್ಷನ್ ಆಗಲಿ ಏನಾಗಲಿ ಕಾರ್ಯಕ್ರಮ ನಡೆದ್ರೆ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಡ್ಯಾನ್ಸ್ ಗೀನ್ಸ್ ಎಲ್ಲ ಭಾಳ ಒಳ್ಳೆ ಡ್ಯಾನ್ಸರ್ ಅವರು. ಮತ್ತು ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ಹಾಡೂ ಅಷ್ಟು ಚೆನ್ನಾಗಿನೂ ಹಾಡ್ತಾರೆ ಅವರು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ನಮಗೆಲ್ಲರಿಗೂ ತೊಗೊಂಡು ಎಲ್ಲ ಕಾರ್ಯಕ್ರಮ ಎಲ್ಲ ಮಾಡ್ಕೊತಾರೆ. ನಮ್ಮ ಅಧ್ಯಕ್ಷರು ಇವರಿಂದ ನಾವು ಭಾಳ ಕಲ್ತೀವ್ರಿ. ಅಂದರೆ ಭಾಳ ಒಳ್ಳೆಯವ್ರು ಇದ್ದಾರೆ. 16 ವರ್ಷದ ಫ್ರೆಂಡ್ಶಿಪ್ ರೀ ನಮ್ದು. ಕ್ಲೋಸ್ ಫ್ರೆಂಡ್. ಬೆಸ್ಟಿ ನನ್ನ ಬೆಸ್ಟಿ ರೀ ಅವರು. ಇವರೊಬ್ರು ಇವರಂತೂ ತುಂಬ ವರ್ಷದಿಂದ ಪರಿಚಯ ಸರ್ ನಮಗೆ. ಹೌದಾ? ಕ್ಲೋಸ್ ಫ್ರೆಂಡಾ? ಕ್ಲೋಸ್ ಫ್ರೆಂಡ್ ಇದೀವಿ ಸರ್. ರಾಜರಾಜೇಶ್ವರಿ ಮೇಳಾ ಮಂಡಳದವ್ರಿ ನಾವು. ಈಗ ಅವ್ರಿಗೆ ಹೊಸ ಅಧ್ಯಕ್ಷ ಮಾಡ್ಯಾವ್ರಿ. ಈಗ 1-2 ವರ್ಷ ಆಯಿತು. ಭಾಳ ಚಲೋ ನಡೆಸ್ಕೊಂಡು ಹೋಗ್ಲಿಕ್ಕತ್ತಾರು. ಇನ್ನೂ ಮುಂದೆ ಹೀಗೆ ಕಾರ್ಯಕ್ರಮ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಸೂಪರ್. ಸಾಯಿರಾಮ್.
ನನಗೆ ಹಾಡು ಹುಚ್ಚು ಒಂದಿಟ್ಟು ಅಂದರೆ ದಯವಿಟ್ಟು ಒಂದು ಹಾಡಿ ಮೇಡಮ್. ಪಾಹೆ ಪ್ರಮಥ ಗಣಪಾ ಪ್ರಥಮ ಪೂಜಿತ ಗಣಪಾ ಜಯ ಜಯ ಗಣಪಾ ಎನ್ನುತ್ತಾಣುತಿ ಪಾ ಭಕ್ತರ ಸಲುಹಲು ಬಾ ಪಾಹಿ ಪ್ರಮಥ ಗಣಪಾ. ಆ್ಯಕ್ಚುಲಿ ನಾವು ಇಬ್ಬರು ಫ್ಯಾಮಿಲಿ ಮೆಂಬರ್ ಏನಲ್ಲ, ಬಟ್ ನಾವಿಲ್ಲೇ ನೇಬರ್ಸ್ ಇದ್ದೀವಿ. ಅವ್ರು ಬಂದು ಆಲ್ರೆಡಿ 2 ಇಯರ್ಸ್ ಆಯಿತು. 2 ಇಯರ್ಸಿಂದ ನನಗೆ ಇವ್ರು ಬಿಫೋರೇ ಪರಿಚಯ. ಅವರು ಒಂದು ಟ್ರೈನಿಂಗ್ ಅಂತ ಬಂದಿದ್ದರು. ಐ ಥಿಂಕ್ ಅವತ್ತಲೇ ನಾನು ನೋಡಿದೆ ಅವ್ರು ಮೋಸ್ಟ್ ಆ್ಯಕ್ಟಿವೇಟೆಡ್ ಪರ್ಸನ್ ಅಂತ ನನಗೆ ಅನಿಸ್ತು. ಬಟ್ ಅವ್ರು ಈ ಥರ ಹೆಣ್ಮಕ್ಳು ಕ್ರಿಯೇಟಿವಿಟಿ ಆಗಿರೋದಂದರೆ ಈಗಿನ ದಿನಮಾನಕ್ಕೆ ಬೇಕು ಅಂದ್ಕೊಳ್ತೀನಿ. ಆ ಥರ ಅವರು ಅಷ್ಟೆಲ್ಲ ಬೆಳಗ್ಗೆಯಿಂದ ಬಂದು ಟಯರ್ಡ್ ಆಗಿದ್ರು. ಅವ್ರ ಮುಖ ನೋಡ್ರಿ, ಸ್ವಲ್ಪ ಅವ್ರ ಮುಖದೊಳಗೆ ಟಯರ್ಡ್ನೆಸ್ ಇಲ್ಲ, ಫುಲ್ ಸ್ಮೈಲಿ ಅದ. ಥ್ಯಾಂಕ್ ಯು ಸರ್. ನಾವು 5 ಜನ, ಅದರಲ್ಲಿ ನಮ್ಮ ದೊಡ್ಡಕ್ಕ ನನಗೆ 2ನೇ ತಾಯಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ಸಾಮಾಜಿಕ ಕ್ಷೇತ್ರದೊಳಗೆ ನಮ್ಮ ಕಾರ್ಯಗಳಿಗೆ ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಬೆಂಬಲಿಸ್ತಾರೆ. ಮತ್ತು ಅವರು ಕೂಡ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ತೊಡಗಿಕೊಂಡ್ರೆ ಅದು ಯಶಸ್ವಿ ಮಾಡೋತನ ಬಿಡೋದಿಲ್ಲ. ಅಂಥ ಒಂದು ಕಾರ್ಯ ಚಟುವಟಿಕೆ ಇದೆ. ಈ ರೀತಿ ಸಾಕಷ್ಟು ಸಾಮಾಜಿಕ ಕಾರ್ಯದಲ್ಲಿ ತೊಡಗ್ಯಾರ. ಇದೇ ರೀತಿ ಪ್ರತಿಯೊಂದು ಹೆಣ್ಮಗಳು ಕೇವಲ ಮನೆ ಕೆಲಸಕ್ಕಷ್ಟೇ ಸೀಮಿತ ಅಲ್ಲ, ನಾವು ಸಾಮಾಜಿಕವಾಗಿಯೂ ಸೇವೆ ಸಲ್ಲಿಸಬಹುದು ಅನ್ನೋಂಥದ್ದು ಏನಾದರೂ ಇದ್ದರೆ ಅದನ್ನು ಮಕ್ಕಳಿಗೆ ನೋಡಿ ಕಲಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾವು ರಾಜರಾಜೇಶ್ವರಿ ಮಹಿಳಾ ಮಂಡಲದ ಅಧ್ಯಕ್ಷರು ಸರ್. ಆದ್ರೆ ಅವ್ರು ನನಗೆ ಬಲಗೈ ಬಂಟ ಅಂತಂದು ಹೆಸರಿಟ್ಟಾರೆ ಸರ್. ಅವ್ರಿಗೆ ನಾನು ಬಲಗೈ ಬಂಟ್ರಿ ಸರ್. ಅವ್ರು ಏನು ಕಾರ್ಯಕ್ರಮ ಮಾಡಿದ್ರು ಫಸ್ಟ್ ಫೋನ್ ಹಚ್ಚಿ ಕೈ ಹೇಳ್ತಾರೆ ಸರ್, ಈ ಥರ ಹೋಗಬೇಕು, ಈ ಥರ ಮಾಡಬೇಕು, ನೀ ಬಾ ಅಂತ. ಏನಾದರೂ ನಾವು ಫಂಕ್ಷನ್ಗೆ ಹೋದ್ರು ಸರ್, ಯಾರು ನೀ ಬಾ ಅಂತ ಅವ್ರು ಕಾಲ್ ಮಾಡಿದ್ರು ಸಹಿತ ಅವರು ಒಬ್ಬರೇ ಹೋಗಲ್ಲ ಸರ್, ನನಗೆ ಜೊತೆ ಮಾಡೋಕೆ ಕರ್ಕೊಂಡು ಹೋಗ್ತಾರೆ ಸರ್. ಯಾಕಂದ್ರೆ ನಾನಿದ್ರೆ ಅವ್ರಿಗೆ ಧೈರ್ಯ ಅಂತ್ರಿ ಸರ್. ಹಾಗಾಗಿ ಅವ್ರು ನನ್ನ ಕರ್ಕೊಂಡು ಹೋಗ್ತಾರೆ ಸರ್. ಎಲ್ಲಾದ್ರೂ ನಾನು ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ತಾರೆ ಸರ್. ಇಷ್ಟಪಡ್ತೇನೆ ಸರ್ ಅವ್ರಿಗೆ ನಾನು. ಇವರು ನಮ್ಮ ಚಿಕ್ಕಮ್ಮ ಅಂತ ಸರ್, ನಾನು ಅಮ್ಮ ಅಂತಲೇ ಕರೆಯೋದು. ಅವರು ನನ್ನ ಮಗಳಾಗಿ ನೋಡ್ಕೊತಾರೆ. ತುಂಬ ಚೆನ್ನಾಗಿದ್ದಾರೆ ಸರ್ ನನ್ನ ಹತ್ರ. ಅವರು ಯಾವ ಕೆಲಸ ಆದ್ರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನಮಗೂ ಹಂಗೆ ಕಳಿಸ್ಕೊಡ್ತಾರೆ ಅವರು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ. ತುಂಬ ಖುಷಿಯಾಗುತ್ತೆ ಸರ್. ನಮ್ಮ ಮಕ್ಕಳು ಮುಂದುವರಿತಂದ್ರೆ ಭಾಳ ಸಂತೋಷ ತಂದೆ ತಾಯರಿಗೆ. ನಮ್ಮ ಮಗಳ ಅಧ್ಯಕ್ಷದ, ನಮ್ಮ ಮಗ ಜನಸೇವೆ ಮಾಡ್ತಾನೆ, ಎಲ್ಲದಕ್ಕೂ ಮುಂದೆ ಹೋಗ್ತಾರೆ, ಎಲ್ಲದಕ್ಕೂ ಹಚ್ಕೊಂಡಾರೆ, ಎಲ್ಲರಿಗೂ ಕರೀತಾರೆ. ಬಟ್ ನಾವು ಯಾರು ಕರೆದ್ರು ನಮಗೆ ಒಲ್ಲೆ ಅನ್ನೋದಿಲ್ಲ ರೀ. ಎಲ್ಲರೂ ಬರ್ತಾರೆ, ಸಹಕಾರ ಮಾಡ್ತಾರೆ. ಭಾಳ ಸಂತೋಷ ಅನಿಸ್ತೈತೆ ರೀ. ಇಂಥ ಮಕ್ಳಿಗೆ ಪಡಿಬೇಕಾದ್ರೆ ನಾವು ಸಿರಿಕನ್ನಡದ ಅಭಿಮಾನಿಗಳು ರೀ. ನಾವು 3 ಸೀರೆ ಗೆದ್ದೀವಿ ರೀ ಸಿರಿಕನ್ನಡಲಿಂತ, ಒಂದು ಕುಕ್ಕರ್ ಗೆದ್ದೀವಿ ರೀ. ಭಾರಿ ನಮ್ಗೆ ಫೇಮಸ್ ರೀ ಸಿರಿಕನ್ನಡ ಅಂದ್ರೆ. ತಪ್ಪದೇ ನೋಡ್ತೀವಿ ರೀ ನಾವು ಕಾರ್ಯಕ್ರಮ. ಸೂಪರ್ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ನಾದ್ನೀರು ಸರ್ ಅವರು. ಆಮೇಲೆ ನಾವು ಕ್ಲಾಸ್ಮೇಟ್ ರೀ, ಚಿಕ್ಕವರಿದ್ದಾಗಿಂದ ಕ್ಲಾಸ್ಮೇಟು. ತುಂಬ ಆ್ಯಕ್ಟಿವಿಟಿ ಆಗಿದ್ದಾರೆ ಸರ್. ಚಿಕ್ಕವರಿದ್ದಾಗ ಅವ್ರ ಆ್ಯಕ್ಟಿವಿಟಿನೇ ಹಾಗೆ, ತುಂಬ ಆ್ಯಕ್ಟಿವಿಟಿ. ಕ್ಲಾಸ್ಮೇಟು, ಒಂದೇ ಕ್ಲಾಸಲ್ಲಿ ಪ್ರೈಮರಿಯಿಂದ ಕಲ್ತವರು. ಮತ್ತು ಇವಾಗ ನಮ್ಗೆ ವೈನಿ ಸರ್, ಅಣ್ಣನ ಮದುವೆ ಆಗಿದೆ, ವೈನಿ ಇವಾಗ. ಥ್ಯಾಂಕ್ ಯು ಸರ್. ನಮ್ಮ ರೇಣುಕಾ ಅಂದರೆ ನಮ್ಮ ಓಣ್ಯಾಗ ಒಂದು ಭಾಳ ಎಲ್ಲರಿಗೂ ಒಂದು ಹೊಟ್ಟೆ ಹಾಕ್ಕೊಂಡು ಒಂದು ಅಕ್ಕಂಗಿರ ಅರ್ಥಂಬ ಹೆಚ್ಚಿಗೆ ನೋಡ್ಕೊಂಡು ಹೋಗ್ತಾರೆ. ಅದ್ರೊಳಗೆ ನನ್ನ ಮಕ್ಕಳಿಗಾರ ಅವ್ರ ಕೈ ಕೊಟ್ಬಿಟ್ರಿ. ನಾ 2 ಮಕ್ಕಳಿಗೆ ಅವರೇ ಜಪಾನ್ ಮಾಡ್ಯಾರ್ರಿ. ಅವರೇ ಒಂದು ಚಲೋ ಒಂದು ದಾರಿ ಮಾಡಿಕೊಟ್ಟಾರ. ನನ್ನ ಮಕ್ಕಳು ಇವತ್ತು ಮುಂದೆ ಚಲೋ ಬರ್ಬೇಕಂದ್ರೆ ನಮ್ಮ ಅಣ್ಣ ಭಾವಿ ಅವರೇ ನಮ್ಮ ಕಾರಣ ಏನ್ರಿ. ಅದ್ರೊಳಗೆ ನಮ್ಗೆ ಒಂದು ತಾಯಿ ಒಂದು ಅಕ್ಕಂಗಿರ್ಕಿನ್ನ ಹೆಚ್ಚದ ರೀ. ನಮ್ಮ ಓಣ್ಯಾಗ ಎಲ್ಲರೂ ಭಾಳ ಪ್ರೀತಿ ಕಳ್ಕೊತಾರೆ. ನಾವು ಒಂದೇ ಫ್ಯಾಮ್ಲಿ ಇದ್ದಂಗೆ ಅದೀವಿ ಎಲ್ಲ ಕಡೆನೂ ಏನ್ರಿ. ಎಲ್ಲ ಒಂದು ಚಲೋ ಮಾತಾಡೋದು, ಒಂದು ಏನಾರು ಒಂದು ಮಾಡಿದ್ರು ಒಂದು ತಾಯಿ ಮಕ್ಕಳ ಗತಿ ಒಂದು ಮಾಡಿ ತಿನ್ಸೋದು ಒಂದು ಭಾಳ ಇದೈತಿ. ನಾವು ತವ್ರ ಮನೆ ತಪ್ಪು ನಮ್ಮದು, ಇಲ್ಲಿ ಭಾಳ ಚಲೋ ನಾವು ನೋಡ್ಕೊಂಡಿವಿ. ಇಲ್ಲಿ ಇದು ನಮ್ಮದು ಫ್ಯಾಮ್ಲಿ, ಇದು ಭಾಳ ದಿವಸ ಇರ್ತೈತಿ. ತವ್ರ ಮನೆ ಸ್ವಲ್ಪ ದಿವಸ, ಇದು ಭಾಳ ದಿವಸ. ನಾವಿಲ್ಲಿ ಒಂದು ಜೇನುಗೂಡು ಇದ್ದಂಗೆ ಅದೀವಿ ರೀ ನಾವೆಲ್ಲರೂ ಇಲ್ಲಿ. ನಿಮ್ಮ ಬಗ್ಗೆ ಇಷ್ಟೆಲ್ಲ ನಿಮ್ಮ ಫ್ಯಾಮಿಲಿ ಅವ್ರು ಹೇಳಿದ್ರು ಮೇಡಮ್. ಈಗ ನೀವು ಹೇಳಿ ಕೊನೆಯದಾಗಿ ನಿಮ್ಮ ಫ್ಯಾಮಿಲಿ ಅವ್ರಿಗೆ. ಸರ್, ನನ್ನ ಫ್ಯಾಮ್ಲಿ ಒಂದು ಜೇನುಗೂಡ ಸರ್. ಫ್ಯಾಮ್ಲಿ ಅಂತಲ್ಲ, ಹೊರಗಿನ ಜನ ಕೂಡ ನಾನು ಅಷ್ಟು ಚೆನ್ನಾಗಿನೇ ಇರ್ತೀನಿ ರೀ ಸರ್. ಅವರು ನನ್ನ ಹತ್ರ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ನನ್ನ ತಂದೆಯವರಾಗಲಿ ತಾಯಿಯವರಾಗಲಿ ಏನೇ ಮನೆಯೊಳಗೆ ಕಾರ್ಯಕ್ರಮ ಇದ್ದರೂ ಫಸ್ಟ್ ಫೋನ್ ಮಾಡೋದು ನನಗೇನೆ. ಹಿಂಗೆ ಮಾಡ್ಬೇಕಂತ ಮಾಡಿವಮ್ಮ, ಹೆಂಗೆ ಮಾಡೋಣ ಹೆಂಗೆ ಅಂತ ನನ್ನ ಸಜೆಷನ್ ತೊಗೊಂಡು ಅವರೆಲ್ಲ ಕೆಲಸ ಮಾಡ್ತಾರೆ ರೀ ಸರ್. ತುಂಬ ಖುಷಿ ಆಗುತ್ತೆ ಸರ್. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ. ನಿಮ್ಮ ಪರ್ಸ್ನಲ್ ಕತೆಗಳನ್ನ ಹೇಳಿದ್ರಿ, ಮಟನ್ ಬೇರೆ ಮಾಡಿಕೊಟ್ರಿ.
ಸೊ ತುಂಬ ಚೆನ್ನಾಗಿ ಆಡಿದಿರಿ ಸರ್ ಮಟನ್ ಮಟನ್ ಚೆನ್ನಾಗಿತ್ತು. ಅಯ್ಯೋ ಮಟನ್ಗಿಂತ ನೀವು ಬಿಸ್ಕಿಟ್ ತಿನ್ಸೋದು ಭಾಳ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿರಿಗನ್ನಡ ಚಾನಲ್ ಒಂದು ಚಿಕ್ಕ ಹುಡುಗರು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಸೊ ಇಲ್ಲಿಗೆ ನಮ್ಮ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಸೊ ನಾವು ನಿಮ್ಮ ಊರಿಗೆ ಬರಬೇಕು, ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು ಅಂದರೆ ನೀವು ಮಾಡಬೇಕಾದ್ರೆ ಇಷ್ಟೇ, ನಮ್ಮ ಟಿವಿ ಡಿಸ್ಪ್ಲೇ ಕಡೆ ನಂಬರ್ ಕಾಣ್ತೀವಿ. ಸೊ ನಂಬರ್ಗೆ ವಾಟ್ಸಪ್ಪಲ್ಲಿ ನಿಮ್ಮ ಫೋಟೋಸ್ ಆಗಿರಲಿ, ವೀಡಿಯೋಸ್ ಆಗಿದ್ದರೆ ಕಳಿಸಿ, ನಾವು ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ತೀವಿ. ನಾವು ಸಂಚಿಕೆನ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.